ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಬಳಸಬೇಕಾದ ನೋಂದಣಿ ಸಂಖ್ಯೆ ಆರ್ಟಿಒ ಕಚೇರಿ ಸಕಾಲದ ಸಿಬ್ಬಂದಿ ನಕಲಿಯಾಗಿ ಬಳಸಿದ್ರು. ಸುದ್ದಿಯಾಗಲಿದೆ ಅಂತ ತಿಳಿದು ಬಿಳಿ ಬಣ್ಣ ಬಳಿದರು. ಆರ್ಟಿಒ ಇನ್ಸ್ಪೆಕ್ಟರ್ ಕಾರು ಹಳದಿ ಬೋರ್ಡಿನಿಂದ ಬಿಳಿ ಬೋರ್ಡ್ ಆದ ಕತೆ. ಕಾರಣವೇ ಇಲ್ಲದೆ ರದ್ದಾಯಿತು ಚಿಕ್ಕಬಳ್ಳಾಪುರ ನಗರಸಭೆ ವಿಶೇಷ ಸಭೆ. ಮಾಹಿತಿಯೇ ಇಲ್ಲದೆ ರದ್ದು ಮಾಡಿರುವುದಕ್ಕೆ ವಿಪಕ್ಷ ಸದಸ್ಯರ ಆಕ್ರೋಶ. ಆಯುಕ್ತರಿಗೂ ಮಾಹಿತಿ ಇಲ್ಲದೆ ಸಭೆ ರದ್ದು ಮಾಡಿದ ಅಧ್ಯಕ್ಷರ ವಿರುದ್ಧ ಅಸಮಾಧಾನ. ಮಗನಿಗೆ ಮಚ್ಚಿನೇಟು, ತಾಯಿ ಹೃದಯಾಘಾತದಿಂದ ಸಾವು ಪ್ರಕರಣ. ಮಗನಿಗೆ ಮಚ್ಚಿನೇಟು ಹಾಕಿದ್ದ ಶಿವಣ್ಣ ಅಲಿಯಾಸ್ ಶಿವಶಂಕರ್ ರೆಡ್ಡಿ ಬಂಧನ. ಪೆರೇಸಂದ್ರ ಪೊಲೀಸರಿಂದ ಆರೋಪಿ ಶಿವಣ್ಣ ಅರೆಸ್ಟ್. ಮಾದಿಗ ಸಮುದಾಯದ ಅಭಿವೃದ್ಧಿಗೆ ಒಳ ಮೀಸಲಾತಿಯೇ ಮದ್ದು ಎಂದ ಮಾಜಿ ಸಚಿವ ಆಂಜನೇಯ. ಜಾತಿ ಸಮೀಕ್ಷೆಯಲ್ಲಿ ತಪ್ಪದೆ ಮಾದಿಗ ಎಂದು ನಮೂದಿಸಲು ಮನವಿ. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಬೇಲಿಯೇ ಎದ್ದು ಹೊಲ ಮೇದಂತೆ ಎಂಬ ಮಾತು ನೀವೆಲ್ಲ ಕೇಳಿರಬಹುದಾ? ಇದು ಅದೇ ರೀತಿಯ ಸ್ಟೋರಿ. ಕಾನೂನು ರಕ್ಷಕರು ಇರೋದು ಕೇವಲ ಕಾನೂನು ಪಾಲನೆ ಬಗ್ಗೆ ಹೇಳೋದಕ್ಕಷ್ಟೇ, ಕಾನೂನು ಪಾಲಿಸುವುದಕ್ಕಲ್ಲ ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ನಿದರ್ಶನ. ಹಾಗಾದ್ರೆ ಈ ಸ್ಟೋರಿ ಆದರೂ ಏನು ಅಂತೀರಾ? ಶಿಖರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಐಷಾರಾಮಿ ಬುಲೆಟ್, ಇದನ್ನೊಮ್ಮೆ ಸರಿಯಾಗಿ ನೋಡಿ. ಅದರಲ್ಲೇನಿದೆ ವಿಶೇಷ ಅಂತೀರಾ? ಇದೆ. ವಿಶೇಷ ಇರೋದ್ರಿಂದಲೇ ನಿಮ್ಮನ್ನ ಸರಿಯಾಗಿ ನೋಡಿ ಅಂತ ಹೇಳ್ತಿರೋದು. ಈ ಬುಲೆಟ್ ನೋಂದಣಿ ಸಂಖ್ಯೆ ಕಾಣ್ತಾ ಇದೆಯಲ್ಲ, ಎಲ್ಲಾ ರಹಸ್ಯಗಳು ಇರೋದು ಇದೇ ನೋಂದಣಿ ಸಂಖ್ಯೆಯಲ್ಲೇ. ಅಂದರೆ ಇಲ್ಲಿ ಕಾಣುತ್ತಿರುವ KA53FX76 ಅನ್ನೋ ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆಯನ್ನ ಬಳಸಬೇಕಾದವರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಮಾತ್ರ. ಅಂದರೆ ಎಫ್ನಿಂದ ಆರಂಭವಾಗುವ ಸಂಖ್ಯೆಗಳು ಕೇವಲ ಕೆಎಸ್ಆರ್ಟಿಸಿ ನಿಗಮಕ್ಕೆ ಸಂಬಂಧಿಸಿದ ವಾಹನಗಳಿಗೆ ಮಾತ್ರ ನೀಡುವ ನೋಂದಣಿ ಸಂಖ್ಯೆ. ನಿಮಗೆ ಈಗ ಅರ್ಥವಾಗಿರಬಹುದು ಇದನ್ನ ಸರಿಯಾಗಿ ನೋಡಿ ಅಂತ ಯಾಕೆ ಹೇಳಿದ್ದೆ ಅಂತ. ಬುಲೆಟ್ ಬಳಸುತ್ತಿದ್ದವರು ಯಾರೋ ಬೀದಿಯಲ್ಲಿ ಓಡಾಡುವ ಸಾಮಾನ್ಯರೂ ಅಲ್ಲ, ಯಾವುದೋ ರಾಜಕಾರಣಿಯೂ ಅಲ್ಲ. ಬದಲಿಗೆ ಆರ್ಟಿಒ ಕಚೇರಿಯಲ್ಲಿ ಸಕಾಲದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದಿಲೀಪ್ ಎಂಬ ಆರ್ಟಿಒ ಕಚೇರಿ ನೌಕರ. ಅಂದರೆ ನಾನು ಮೊದಲೇ ಹೇಳಿದಂತೆ ಬೇಲಿಯೇ ಎದ್ದು ಹೊಲ ಮೇಯುತ್ತಿರುವುದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಬೇಕಾ? ಈ ದಿಲೀಪ್ ಎಂಬ ಆರ್ಟಿಒ ನೌಕರ ಈಗಲೂ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಸಕಾಲದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದೇ ಬುಲೆಟ್ ಮೇಲೆ ರಾಜಾರೋಷವಾಗಿ ಬಂದು ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇದ್ದಾರಲ್ಲ ವಿವೇಕಾನಂದ ಅವರದ್ದೇ ಸರ್ಕಾರಿ ವಾಹನದ ಪಕ್ಕ ಬುಲೆಟ್ ನಿಲ್ಲಿಸಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ರ. ಚಿಂತಾಮಣಿ ಮೂಲದ ರಾಮಿರೆಡ್ಡಿ ಎಂಬುವರಿಗೆ ಸೇರಿದ ಈ ಬುಲೆಟ್ ಖರೀದಿಸಿರುವ ಆರ್ಟಿಒ ಕಚೇರಿಯ ಸಕಾಲ ನೌಕರ ದಿಲೀಪ್ ಬುಲೆಟ್ಗೆ ನಕಲಿ ನೋಂದಣಿ ಸಂಖ್ಯೆ ಹಾಕಿ ಕಳೆದ 2 ತಿಂಗಳಿನಿಂದ ರಾಜಾರೋಷವಾಗಿ ಬುಲೆಟ್ ಓಡಿಸ್ತಿದ್ದ. ಅಷ್ಟೇ ಅಲ್ಲ, ಆ ಬುಲೆಟ್ ತಂದು ಆರ್ಟಿಒ ಕಚೇರಿಯಲ್ಲೇ ನಿಲ್ಲಿಸುತ್ತಿದ್ದ ದಿಲೀಪನಿಗೆ ಆರ್ಟಿಒ ಅವರು ಶಾಕ್ ನೀಡಿದ್ದಾರೆ. ಎಫ್ ಸೀರೀಸ್ನಿಂದ ಆರಂಭವಾಗುವ ನೋಂದಣಿ ಸಂಖ್ಯೆ ಬಗ್ಗೆ ಯಾರೋ ದೂರು ನೀಡಿದ ಕೂಡಲೇ ಬುಲೆಟ್ ಅನ್ನ ಸೀಸ್ ಮಾಡಿ ತಮ್ಮದೇ ಕಚೇರಿಯಲ್ಲಿ ಭದ್ರಪಡಿಸಿದ್ದಾರೆ. ಅಷ್ಟೇ ಅಲ್ಲ, ದಿಲೀಪ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ.
ಆರ್ಟಿಒ ಅಧಿಕಾರಿ ವಿವೇಕಾನಂದ ಅವರೇನೋ ಅವರ ಕರ್ತವ್ಯವನ್ನ ಯಾವುದೇ ಲೋಪವಿಲ್ಲದೆ ಮಾಡಿದ್ದಾರೆ. ಆದರೆ ಅದೇ ಆರ್ಟಿಒ ಕಚೇರಿಯಲ್ಲಿರೋ ಇತರೆ ಸಿಬ್ಬಂದಿ ಇದ್ದಾರಲ್ಲ, ಅವರು ಎಂತಹ ಕದೀಮರು ಅನ್ನೋದಕ್ಕೆ ಮತ್ತೊಂದು ದೃಶ್ಯವನ್ನು ತೋರಿಸ್ತೀನಿ ನೋಡಿ. ಎಫ್ ಸೀರೀಸ್ನಿಂದ ನೇಮ್ ಪ್ಲೇಟ್ ಹಾಕಿಕೊಂಡ ಕಾರಣಕ್ಕೆ ಸೀಸ್ ಮಾಡಲಾಗಿತ್ತಲ್ಲ ಈ ಬುಲೆಟ್. ಇದರ ವಿಡಿಯೋ ಮಾಡೋದನ್ನ ನೋಡಿದ ಆರ್ಟಿಒ ಕಚೇರಿ ಸಿಬ್ಬಂದಿ ನಾವು ವಿಡಿಯೋ ಮಾಡಿ ಬರ್ತಿದ್ದಂತೆ ನೇಮ್ ಪ್ಲೇಟ್ ಮೇಲಿದ್ದ ನಂಬರ್ ಅಳಿಸಿ ಹಾಕಿದ್ದಾರೆ. ನೋಡಿ, ನೆನ್ನೆ ತೆಗೆದ ವಿಡಿಯೋಗೂ ಇಂದು ತೆಗೆದ ವಿಡಿಯೋಗೂ ಇರೋ ವ್ಯತ್ಯಾಸ ನೀವೇ ಗಮನಿಸಿ. ಅಲ್ಲಿಗೆ ಆರ್ಟಿಒ ಕಚೇರಿಯಲ್ಲಿ ಎಂತಹ ಕದೀಮರಿದ್ದಾರೆ ಅನ್ನೋದಕ್ಕೆ ಒಂದೇ ದಿನದಲ್ಲಿ ಅಳಿಸಿದ ಈ ಬುಲೆಟ್ ನೇಮ್ ಪ್ಲೇಟ್ ಉತ್ತಮ ನಿದರ್ಶನ ಅಲ್ವೇ. ಇದೇನೋ ದ್ವಿಚಕ್ರ ವಾಹನ, ಇದನ್ನ ಬಳಸುತ್ತಿದ್ದವನು ಸಾಮಾನ್ಯ ಸಿಬ್ಬಂದಿ. ಆದರೆ ಮತ್ತೊಂದು ಕತೆ ಇದೆ. ಆ ಕತೆ ಇದಕ್ಕಿಂತ ರೋಚಕವಾಗಿದೆ. ಹಾಗಾದ್ರೆ ಅದೇನು ಅಂತಾನು ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, KA13C2732 ಅನ್ನೋ ನೋಂದಣಿ ಸಂಖ್ಯೆ. ಇದನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದು ಅದೇ ರೀತಿಯ ತಪ್ಪು ಮಾಡಿದ್ಯಾ ಅಂತ ಹುಬ್ಬೇರಿಸಬೇಡಿ. ಈ ಎರ್ಟಿಗಾ ಕಾರಿನ ಕಥೆಯೇ ಬೇರೆ. ಈ ಕಾರು ಹಾಸನದ ಆರ್ಟಿಒ ಕಚೇರಿಯಲ್ಲಿ ನೋಂದಣಿಯಾಗಿದೆ. ಈ ವಾಹನ ಪೂಜಾ GM ಎಂಬುವರ ಹೆಸರಿನಲ್ಲಿ ನೋಂದಣಿಯಾಗಿದ್ದು ಇದು ಯೆಲ್ಲೋ ಬೋರ್ಡಿನ ವಾಹನವಾಗಿದೆ. ಅಂದರೆ ವಾಣಿಜ್ಯ ವಾಹನವಾಗಿರುವ ಇದನ್ನ ಬಿಳಿ ಬೋರ್ಡು ಹಾಕಿಕೊಂಡು ಮಾನ್ಯ ಪೂಜಾ ಮೇಡಮ್ ಓಡಿಸುತ್ತಿದ್ದಾರೆ. ಈ ಕಾರಿನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇದರ ಹಿಂದಿನ ಚರಿತ್ರೆ ಬಗೆದಷ್ಟು ಭಯಂಕರವಾಗಿದೆ. ಅವೆಲ್ಲವನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಅದಕ್ಕಿಂತ ಮೊದಲು ಈ ಪೂಜಾ ಮೇಡಮ್ ಅವರ ಪರಿಚಯವನ್ನು ಮಾಡಿ ಆಮೇಲೆ ಕಾರಿನತ್ತ ಇತಿಹಾಸ ನೋಡೋಣ. ಇಲ್ಲಿ ನಡೆದು ಹೋಗ್ತಿದ್ದಾರಲ್ಲ, ಇವರೇ ಪೂಜಾ ಮೇಡಮ್. ಇವರು ಚಿಂತಾಮಣಿ ARTO ಕಚೇರಿಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾಣ್ತಾ ಇದೆಯಲ್ಲ, ಕಾರು ವೇಗವಾಗಿ ಓಡಿಸಿಕೊಂಡು ಹೋಗ್ತಿರೋ ದೃಶ್ಯ. ಇದೇ ಪೂಜಾ ಮೇಡಮ್ ಅವರಿಗೆ ಸೇರಿದ ಕಾರು. ಯೆಲ್ಲೋ ಬೋರ್ಡಿನಲ್ಲಿ ನೋಂದಣಿಯಾಗಿದ್ರು ಬಿಳಿ ಬೋರ್ಡ್ ಹಾಕಿಕೊಂಡು ಓಡಿಸುತ್ತಿದ್ದಾರೆ. ಇಷ್ಟಕ್ಕೂ ಇವರು ಯಾರು ಗೃಹಿಣಿಯೂ ಅಲ್ಲ, ಕಾನೂನು ಗೊತ್ತಿಲ್ಲದವರೂ ಅಲ್ಲ. ಇವರೇ RTO ಇನ್ಸ್ಪೆಕ್ಟರ್ ಆಗಿದ್ದು ಇವರದೇ ವಾಹನಕ್ಕೆ ಈ ರೀತಿ ಬೋರ್ಡಿನ ಬದಲಾವಣೆ ಮಾಡಲು ಯಾವ ಅಧಿಕಾರ ಇದೆ ಅಂತ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಹೇಳಬೇಕು. ಇನ್ನು ಈ ಕಾರಿನ ಉಳಿದ ಚರಿತ್ರೆಯ ಬಗ್ಗೆಯೂ ಗಮನ ಹರಿಸೋಣ ಅಲ್ವೇ. ಈ ವಾಹನ ಅಕ್ಟೋಬರ್ 26, 2017ರಂದು ಹಾಸನ RTO ಕಚೇರಿಯಲ್ಲಿ ಹಳದಿ ಬೋರ್ಡಿನಲ್ಲಿ ನೋಂದಣಿಯಾಗಿದೆ. ಈ ವಾಹನದ ಫಿಟ್ನೆಸ್ ಅವಧಿ ಅಕ್ಟೋಬರ್ 25, 2019ಕ್ಕೆ ಮುಗಿದಿದೆ. ಟ್ಯಾಕ್ಸ್ ಅವಧಿ ಸೆಪ್ಟೆಂಬರ್ 30, 2018ಕ್ಕೆ ಮುಗಿದಿದೆ. ಇನ್ನು ವಾಹನದ ಇನ್ಶೂರೆನ್ಸ್ ಜುಲೈ 15, 2023ಕ್ಕೆ ಮುಗಿದಿದೆ. ಅಂದರೆ ಇದು ಕೇವಲ ವಾಹನವಾಗಿ ಉಳಿದಿದೆಯೇ ಹೊರತು ಈ ವಾಹನಕ್ಕೆ ಇರಬೇಕಾದ ಅಗತ್ಯ ದಾಖಲೆಗಳೆಲ್ಲ ಅವಧಿ ಮುಗಿದು ವರ್ಷಗಳೇ ಕಳೆದಿವೆ. ಆದರೂ ಈ ಪೂಜಾ ಮೇಡಮ್ ರಾಜಾರೋಷವಾಗಿ ವಾಹನ ಓಡಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಕಾನೂನು ರಕ್ಷಕರು ಎನ್ನಿಸಿಕೊಂಡವರು ಕೇವಲ ಕಾನೂನು ರಕ್ಷಣೆ ಹೆಸರಿನಲ್ಲಿ ಅಧಿಕಾರ ಅನುಭವಿಸುವುದಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಅದೇ ಕಾನೂನು ಅವರು ಪಾಲಿಸುತ್ತಿಲ್ಲ ಅಂತ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರ್ಟಿಒ ಇನ್ಸ್ಪೆಕ್ಟರ್ ಮತ್ತು ಆರ್ಟಿಒ ಕಚೇರಿಯ ಸಕಾಲದಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರ ಇಬ್ಬರೂ ಕಾನೂನು ಉಲ್ಲಂಘಿಸಿ ರಾಜಾರೋಷವಾಗಿ ತಮ್ಮ ವಾಹನಗಳನ್ನು ಓಡಾಡಿಸಿಕೊಂಡಿದ್ದಾರೆ. ಅಂದರೆ ಇವರಿಗೆ ಕಾನೂನಿನ ಭಯವೇ ಇಲ್ಲವಾಗಿದೆ ಅಂತ ಅರ್ಥ. ಐಷಾರಾಮಿ ಕಾರುಗಳಿದೆಯಲ್ಲ, ಈ ಕಾರುಗಳಿಗೆ ಅಗತ್ಯವಾಗಿ ಕಟ್ಟಬೇಕಾದ ಟ್ಯಾಕ್ಸ್ ಕಟ್ಟದ ಕಾರಣ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡುವುದು ಮಾಮೂಲಿ. ಹಾಗೆ ಸೀಸ್ ಮಾಡಿದ ವಿದೇಶಿ ಐಷಾರಾಮಿ ಕಾರುಗಳನ್ನು ಮಾಲೀಕರು ಮತ್ತೆ ವಾಪಸ್ ಪಡೆಯುವುದಿಲ್ಲ. ಹಾಗೆ ಉಳಿದ ವಾಹನಗಳನ್ನು ಕಾನೂನು ರೀತಿಯಲ್ಲಿ ಬಹಿರಂಗ ಹರಾಜು ಮಾಡಿ ವಿಲೇವಾರಿ ಮಾಡಬೇಕಾ, ಅದು ಆರ್ಟಿಒ ಅಧಿಕಾರಿಗಳೇ ಮಾಡಬೇಕಾ. ಆದರೆ ಹಾಗೆ ಸೀಸ್ ಮಾಡಿದ ಐಷಾರಾಮಿ ಕಾರುಗಳನ್ನು ಬಹಿರಂಗ ಹರಾಜಿಗೆ ಬಾರದೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಪಡೆಯುವುದು ಕೂಡ ಸಾಮಾನ್ಯವಾಗಿದೆ. ಹಾಗೆ ಪಡೆದ ಅದೆಷ್ಟೋ ವಾಹನಗಳಿಗೆ ಈಗಲೂ ಟ್ಯಾಕ್ಸ್ ಸೇರಿದಂತೆ ಯಾವುದೇ ದಾಖಲೆ ಇಲ್ಲದೆ ಓಡಿಸಲಾಗ್ತಿದೆ ಎಂಬ ಆರೋಪಗಳಿವೆ. ಆದರೆ ಅವುಗಳನ್ನು ಪರಿಶೀಲನೆ ಮಾಡಬೇಕಾದವರೇ ಬಳಸುತ್ತಿರೋ ಕಾರಣ ಯಾವುದೇ ಅಡ್ಡಿ ಇಲ್ಲದೆ ನಡೆಯುತ್ತಿದೆ ಎನ್ನುತ್ತಿವೆ ಬಲ್ಲ ಮೂಲಗಳು. ಇನ್ನು ಚಿಂತಾಮಣಿಯಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ ಆಗಿರುವ ಈ ಪೂಜಾ ಮೇಡಮ್ ಯಾವುದಾದರೂ ದಾಖಲೆ ಇಲ್ಲದ ಆಟೋ ಇಲ್ಲವೇ ಬೈಕ್ ದಾರಿಯಲ್ಲಿ ಸಿಕ್ಕರೆ ಅವರಿಗೆ ಬೆಂಬಿಡದೆ ಕಾಡಿ ದಂಡ ಹಾಕುವ ಪೂಜಾ ಮೇಡಮ್ ತಮ್ಮದೇ ವಾಹನಕ್ಕೆ ದಾಖಲೆಗಳು ಸತ್ತು ಹೋಗಿ ವರ್ಷಗಳೇ ಕಳೆದರೂ ಅವುಗಳನ್ನು ರಿನೀವಲ್ ಮಾಡಿಸುವ ಆಲೋಚನೆ ಮಾಡದಿರೋದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಈ ಪೂಜಾ ಮೇಡಮ್ ತುಂಬಾ ಹೈ ಲೆವೆಲ್ ಅಂತೆ. ಅವರಿಗೆ ಆರ್ಟಿಒ ಇರಲಿ ಆಯುಕ್ತರೆಂದರೂ ಲೆಕ್ಕವೇ ಇಲ್ಲವಂತೆ. ಹಾಗಾಗಿಯೇ ತಮ್ಮ ವಾಹನದ ಹಳದಿ ಬೋರ್ಡಿಗೆ ಬಿಳಿ ಬಣ್ಣ ಹಚ್ಚಿ ದಾಖಲೆಗಳು ಸತ್ತು ವರ್ಷಗಳಾದರೂ ರಿನೀವಲ್ ಮಾಡಿಸದೆ ಯಾರೇನು ಮಾಡ್ತಾರೆ ಅನ್ನೋ ದಿಮಾಕಿನಿಂದ ಇದ್ದಾರೆ ಅನ್ನೋದು ಆರ್ಟಿಒ ಕಚೇರಿ ಮೂಲಗಳೇ ಮಾಡುತ್ತಿರುವ ಆರೋಪವಾಗಿದ್ದು, ಸಾರಿಗೆ ಸಚಿವರಾದರೂ ಈ ಪೂಜಾ ಮೇಡಮ್ ಅವರಿಗೆ ಕಾನೂನು ಪಾಠ ಮಾಡಲಿದ್ದಾರಾ? ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಮುಸುಕಿನ ಗುದ್ದಾಟಕ್ಕೆ ವೇದಿಕೆಯಾಗಿದೆ. ವಿರೋಧ ಪಕ್ಷಕ್ಕಿಂತ ಆಡಳಿತ ಪಕ್ಷದ ಸದಸ್ಯರಲ್ಲಿಯೇ ಒಮ್ಮತ ಇಲ್ಲವಾಗಿದೆ. ನಾಗರಿಕರ ಹಿತಾಸಕ್ತಿಗಿಂತ ಸ್ವಲಾಭವೇ ಮುಖ್ಯವಾಗಿದೆ. ಹೀಗೆ ಪ್ರಶ್ನೆಗಳು ಉದ್ಭವಿಸಲು ಇತ್ತೀಚೆಗೆ ನಗರಸಭೆಯಲ್ಲಿ ನಡೆಯುತ್ತಿರುವ ಕೆಲ ವಿಚಾರಗಳೇ ಕಾರಣವಾಗಿವೆ. ಹಾಗಾದರೆ ನಗರಸಭೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಬುಧವಾರ ಸಂಜೆ ಪತ್ರವೊಂದನ್ನು ಹಾಕಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಗುರುವಾರ ಬೆಳಗ್ಗೆ 11 ಗಂಟೆಗೆ ವಿಶೇಷ ಸಭೆ ಕರೆಯಲಾಗಿದ್ದು ಆಗಮಿಸುವಂತೆ ಕೋರ್ತಾರೆ. ಗುರುವಾರ ಬೆಳಗ್ಗೆ ಕಾರಣಾಂತರಗಳಿಂದ ಸಭೆಯನ್ನ ರದ್ದು ಮಾಡಿರೋದಾಗಿ ಅದೇ ಅಧ್ಯಕ್ಷರು ಮತ್ತೊಂದು ಸಂದೇಶ ರವಾನಿಸ್ತಾರೆ. ಏಕಾಏಕಿ ಸಭೆ ರದ್ದಾಗಲು ಕಾರಣವೇನು ಎಂಬುದನ್ನು ಹುಡುಕಿದ್ರೆ ವಿಶೇಷ ಮಾಹಿತಿಗಳು ಲಭ್ಯವಾದವು. ಇನ್ನು ಇಡೀ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದ್ದಾರಂತೆ. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಮಾತ್ರ ಇವರಿಗೆ ಈ ಯೋಜನೆಯ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಎಂಬುದು ಇದೀಗ ಬಹಿರಂಗವಾಗಿರುವ ಸತ್ಯ. ಇನ್ನು ನಗರಸಭೆ ಸದಸ್ಯರನ್ನ ಗಣನೆಗೆ ಪಡೆಯದೆ ಅಧ್ಯಕ್ಷರು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳುತ್ತಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದ್ದು, ಇದೇ ಕಾರಣಕ್ಕೆ ನಿನ್ನೆ ಅಧ್ಯಕ್ಷರು ಕರೆದಿದ್ದ ವಿಶೇಷ ಸಭೆಗೆ ಸದಸ್ಯರು ಗೈರು ಹಾಜರಾಗಲು ನಿರ್ಧರಿಸಿದ್ರಂತೆ. ಅಂದರೆ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಮಾತ್ರವಲ್ಲದೆ ಆಡಳಿತ ಪಕ್ಷದ ಬಿಜೆಪಿ ಸದಸ್ಯರು ವಿಶೇಷ ಸಭೆಗೆ ಗೈರು ಹಾಜರಾಗಲು ನಿರ್ಧರಿಸಿದ್ದು, ಆಡಳಿತ ಪಕ್ಷದ ಸದಸ್ಯರು ಬಾರದಿದ್ದರೂ ತಾವು ಹೋಗುವುದು ಬೇಡ ಎಂಬ ತೀರ್ಮಾನಕ್ಕೆ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ನಿರ್ಧರಿಸಿದ್ರಂತೆ. ಇದರಿಂದ ವಿಶೇಷ ಸಭೆಗೆ ಹಾಜರಾಗುವುದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತ್ರ ಎಂಬ ಸಂದೇಶ ಸಿಕ್ಕ ಕಾರಣ ಏಕಾಏಕಿ ಸಭೆ ರದ್ದುಪಡಿಸಲಾಗಿದೆ ಎಂದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಸದಸ್ಯರು ಅಧ್ಯಕ್ಷರ ವಿರುದ್ಧ ಈ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಸದಸ್ಯರನ್ನ ಯಾವುದೇ ವಿಚಾರದಲ್ಲಿಯೂ ಗಣನೆಗೆ ಪಡೆಯುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರ್ತಿವೆ. ನಗರಸಭೆ ಎ ಮತ್ತು ಬಿ ಖಾತೆ ವಿಚಾರದಲ್ಲಿಯೂ ರಾಜ್ಯದಲ್ಲಿಯೇ ಹಿಂದುಳಿದಿದ್ದು,
ಈವರೆಗೆ ಬಂದ ಮಾಹಿತಿಯಂತೆ ಕೇವಲ 700 ಖಾತೆಗಳು ಮಾತ್ರ ಸಿದ್ಧವಾಗಿರುವುದಾಗಿ ತಿಳಿದು ಬಂದಿದೆ. ಅಂದರೆ ಸರ್ಕಾರ ಮೊದಲು ನೀಡಿದ್ದ 3 ತಿಂಗಳ ಅವಧಿ ಮುಗಿಯುವ ವೇಳೆಗೆ ಒಂದೇ ಒಂದು ಖಾತೆಯೂ ಆಗಿರಲಿಲ್ಲ. ನಂತರ ಅವಧಿ ವಿಸ್ತರಣೆ ಮಾಡಿದ ನಂತರ 700 ಖಾತೆ ಮಾಡಲಾಗಿದ್ದು ಅವುಗಳನ್ನು ಇನ್ನೂ ಹಂಚಿಲ್ಲ ಎಂಬ ಆರೋಪಗಳಿವೆ. ಸಾಲದೆಂಬಂತೆ ಅನುದಾನ ಹಂಚಿಕೆ, ಕಾಮಗಾರಿಗಳು, ನಗರದ ಅಭಿವೃದ್ಧಿ ವಿಚಾರದಲ್ಲಿ ಅಧ್ಯಕ್ಷರು ಸದಸ್ಯರನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ತೀವ್ರ ಆರೋಪಗಳಿದ್ದು, ಈ ಎಲ್ಲ ಕಾರಣಗಳಿಂದ ಇಂದು ನಡೆಯಬೇಕಿದ್ದ ವಿಶೇಷ ಸಭೆಗೆ ಗೈರಾಗಲು ಸದಸ್ಯರು ನಿರ್ಧರಿಸಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಈ ವಿಚಾರವಾಗಿ ಮಾತನಾಡಿದ 20ನೇ ವಾರ್ಡಿನ ನಗರಸಭಾ ಸದಸ್ಯ ನರಸಿಂಹಮೂರ್ತಿ, ನಗರಸಭೆ ಅಧ್ಯಕ್ಷರು ಇಂದು ವಿಶೇಷ ಸಭೆ ಕರೆದಿದ್ರ 15ನೇ ಹಣಕಾಸು ಕ್ರಿಯಾ ಯೋಜನೆ ಮತ್ತು ನಗರಸಭೆ ಕಟ್ಟಡದ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದರೆ ಇಂದು ಬೆಳಗ್ಗೆ ಸಭೆ ರದ್ದಾಗಿರುವ ಬಗ್ಗೆ ಹೇಳುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರ. ಆಯುಕ್ತರಿಗೂ ಸಭೆ ರದ್ದಿನ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲಾ ನಗರಸಭೆಗಳಲ್ಲೂ 15ನೇ ಹಣಕಾಸು ಯೋಜನೆ ಮುಗಿಸಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಆಗಿಲ್ಲ. ಆಡಳಿತ ಪಕ್ಷದ ಸದಸ್ಯರಿಗೆ ಸಭೆ ರದ್ದಾಗಿರುವುದೇಕೆ ಎಂಬ ಬಗ್ಗೆ ಮಾಹಿತಿಯೇ ಇಲ್ಲ. ಕಾಂಗ್ರೆಸ್ ಸದಸ್ಯರು ವಿರೋಧ ಮಾಡಿಲ್ಲ, ಆಡಳಿತ ಪಕ್ಷದವರೇ ವಿರೋಧ ಮಾಡಿದ್ದಾರೆ. ನಾಗರಿಕರ ಅಭಿವೃದ್ಧಿಗಿಂತ ಸ್ವಂತ ಅಭಿವೃದ್ಧಿ ಮುಖ್ಯವಾಗಿದೆ. ಸಭೆ ಮಾಡಲು ಅಧ್ಯಕ್ಷರಿಗೆ ಬಿಡುವಿಲ್ಲ. ಯಾಕೆ ತಡ ಮಾಡುತ್ತಿದ್ದಾರೆ ಎಂಬುದಕ್ಕೆ ಸ್ಪಷ್ಟನೆ ನೀಡಬೇಕಿದೆ. ಪ್ರತಿ ತಿಂಗಳಿಗೆ ಒಂದು ಸಭೆ ನಡೆಸುವ ಆಸಕ್ತಿಯೇ ಇಲ್ಲವಾಗಿದೆ. ಜನರ ಹಿತಾಸಕ್ತಿಯೇ ಅವರಿಗೆ ಇಲ್ಲವಾಗಿದೆ ಎಂದು ಕಿಡಿಕಾರಿದ್ರ. ಇವತ್ತು ವಿಶೇಷ ಸಭೆ ಕರೆದಿದ್ದರು ನಗರಸಭಾ ಅಧ್ಯಕ್ಷರು. ತರಾತುರಿಯಾಗಿ 3 ದಿನಗಳಿಂದ ಎಲ್ಲರಿಗೂ ನೋಟಿಸ್ ಕೊಟ್ಟು ಕರೆದಿದ್ದಾರೆ. ಪ್ರಮುಖವಾದ ವಿಷಯಗಳನ್ನು ಇಕ್ಕಿ ಅದನ್ನೇ 15 ಹಣಕಾಸಿನ ಕ್ರಿಯಾ ಯೋಜನೆ ತಯಾರಿಸೋ ಬಗ್ಗೆ ಮತ್ತು ಈ ನಗರಸಭೆ ಕಟ್ಟಡದ ಬಗ್ಗೆ ಪ್ರಮುಖ ವಿಷಯಗಳಾಗಿತ್ತು. ತುರ್ತಾಗಿ ಅವರು ಸಭೆ ಕರೆದಿರು. ಅವರೇ ಕರೀತಾರೆ 3 ಮೂಡಿಸಿಂದ. ಮತ್ತು ರಾತ್ರೋರಾತ್ರಿ ಅವ್ರು ಏನಾಯಿತು ಗೊತ್ತಿಲ್ಲ. ಬೆಳಗಿನ ಜಾವ ಅರ್ಲಿ ಮಾರ್ನಿಂಗು ಎಲ್ಲರಿಗೂ ಫೋನ್ ಮಾಡಿ ಅವ್ರನ್ನ ಸಭೆಯನ್ನು ಸಿಬ್ಬಂದಿ ಮುಖಾಂತರ ತಿಳಿಸ್ತಾರೆ. ಯಾವುದೇ ಲಿಖಿತ ರೂಪದಲ್ಲಿ ಕೊಡೋದಿಲ್ಲ, ಮೀಟಿಂಗ್ ಮುಂದೂಡಲಾಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಅದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಮ್ಮ ಪೌರಾಯುಕ್ತರಿಗೆ ಗೊತ್ತಿಲ್ಲ. ನಾವು ಪೌರಾಯುಕ್ತರು ಬಂದು ನಾವು ಮೀಟಿಂಗ್ ಕರೆಕ್ಟಾಗಿ ಟೈಮ್ ಬಂದು ಪ್ರಶ್ನೆ ಮಾಡಿದಾಗ ಸರ್ ನಮಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಅದು ಯಾವ ಥರ ಇವರು ಆಡಳಿತ ನಡೆಸ್ತಾರೆ ಗೊತ್ತಾಗ್ತಾಯಿಲ್ಲ. ಈ ಅಭಿವೃದ್ಧಿ ಕಾರ್ಯಗಳಿಗೆ ಮೀಟಿಂಗ್ಗಳು ಮಾಡಬೇಕಾದ ಅವಶ್ಯಕತೆ ಇತ್ತು. ಈ ಯಾವುದು ಈ 15 ಫೈನಾನ್ಸ್ ಏನಿತ್ತು ಇದು ಆಲ್ರೆಡಿ ಎಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ನಗರಸಭೆಗಳಲ್ಲಿ ಮುಗಿಸಿ ಕಳಿಸಿರ್ತಾರೆ. ಇವರೇ ನಮ್ಮ ಇದೇ ಒಂದೇ ನಗರಸಭೆ ಮಾತ್ರ ಇವರು ಇಷ್ಟೊಂದು ಡಿಲೇ ಮಾಡಿರ್ತಾರೆ. ಅದನ್ನು ಹತ್ರವಾಗಿ ಮಾಡೋಕ್ಕೆ ಹೋಗ್ತಾರೆ. ಕೆಲವು ಸದಸ್ಯರಿಗೆಲ್ಲ ಅವ್ರ ಸದಸ್ಯರಿಗೆ ಪಾಪ ಅವ್ರಿಗೆ ಗೊತ್ತಿರೋ ಗಮನಕ್ಕೆ ಬಂದಿರೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇದು ಅವರು ನಮ್ಮ ಗಮನಕ್ಕಂತೂ ನಾವಂತೂ ವಿರೋಧ ಪಕ್ಷ ಅಂತ ನಮಗೆ ಹೇಳೋದಿಲ್ಲ. ಅವರೇನು ಅವ್ರ ಪಕ್ಷದವರೇ ಪಾಪ ಇದಕ್ಕೆಲ್ಲ ವಿರೋಧ ಮಾಡಿದ್ದಾರೆ. ಯಾರು ಸ್ವಲ್ಪ ಕಾಂಗ್ರೆಸ್ ಪಕ್ಷದವ್ರು ಯಾರು ವಿರೋಧ ಮಾಡಿಲ್ಲ. ಅಭಿವೃದ್ಧಿ ಕಾರಣಗಳೆಲ್ಲ ಸಹಕಾರನೇ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರು ಏನೋ ಮಾಡಿ ಅವರೇ ಏನೇನು ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ತರಾತುರಿಯಾಗಿ ಇದನ್ನು ಜನರಿಗೆ ಸಾರ್ವಜನಿಕರಿಗೆ ಬೇಕಾಗಿರೋಂಥ ಅಭಿವೃದ್ಧಿ ಕುಂಠಿತವಾಗಿದ್ದರೂ ಪರವಾಗಿಲ್ಲ, ನಮ್ಮ ಸ್ವ ಇಚ್ಛೆಯಿಂದ ಅವರು ನಿಲ್ಲಿಸಿದ್ದಾರೆ ಮೀಟಿಂಗ್ನ. ಅದು ಯಾವ ಕಾರಣ ಅಂತ ರೀಸನ್ ಇನ್ನೂ ಕೊಟ್ಟಿಲ್ಲ ನಮಗೂ ಯಾವುದೇ ಲಿಖಿತ ರೂಪದಲ್ಲಿ. ನೋಡೋಣ ಮುಂದಿನ ತಿಂಗಳು ಏನಾಗುತ್ತೋ. ಇದು ಈ ತರಾತುರಿ ಎಲ್ಲ ಮೀಟಿಂಗ್ಗಳಿಂದ ಅವಕಾಶ ಇತ್ತು. ಸುಮಾರು 6 ತಿಂಗಳಾಗಿದೆ ಸಾಮಾನ್ಯ ಸಭೆ ನಡೆದಿದೆ. ಅದನ್ನು ಮಾಡಬೇಕು ಅಂತ ಸುಮಾರು ಜನ ಕೂಗಿದೆ. ನಾವು ಅದಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೋ ಮೀಟಿಂಗ್ ಬಗ್ಗೆ ಪಾಪ ಮೀಟಿಂಗ್ ಮಾಡಬೇಕು, ಸಭೆಗಳು ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇದ್ದಂಗಿಲ್ಲ. ಅವ್ರದ್ದೇ ಏನೋ ಪರ್ಸನಲ್ ಕೆಲಸಗಳಲ್ಲಿ ಪಾಪ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವರು. ಸರ್ ಇದಕ್ಕೆ ಅವರು ಯಾಕೆ ಇದಕ್ಕೆ ನೀವೇ ಕೇಳಬೇಕಾಗುತ್ತೆ ಅವ್ರನ್ನ. ಯಾಕೆ ಅವರು ಇದನ್ನು ಡಿಲೇ ಮಾಡ್ತಾ ಇದ್ದಾರೆ? ಯಾಕೆ ತಿಂಗಳು ನಮ್ಮ ಬೈಲಾ ಪ್ರಕಾರನೇ ತಿಂಗಳಿಗೊಂದು ಸಾಮಾನ್ಯ ಸಭೆ ಮಾಡಬೇಕು ಅಂತಿದೆ. ಇವ್ರಿಗೆ ಯಾರಿಗೂ ಏನು ಈ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ 5 ವರ್ಷಗಳ ಕಾಲ ಈ BJP ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಒಬ್ರಿಗೂ ಯಾರು ಕೂಡ ಈ ಥರ ತಿಂಗಳಿಗೊಂದು ಮೀಟಿಂಗ್ ಮಾಡುವಂಥ ಪರಿಜ್ಞಾನ ಕೂಡ ಇವ್ರಿಗೆ ಇರೋದಿಲ್ಲ. ಅದು ಅವ್ರದ್ದೇ ಅವ್ರಿಗೆ ಮನಸ್ಸೋ ಇಚ್ಛೆ ಯಾವಾಗ ಬೇಕು ಅಂದರೆ ಅವಾಗ ಮಾಡಿಕೊಂಡು ಅವ್ರಿಗೆ ಅವಕಾಶ ಇದ್ದಂಗೆ ಅವ್ರ ಕಾರಣಕ್ಕೋದ ಮಾಡ್ಕೊತಾರೆ. ಜನರ ಹಿತಾಸಕ್ತಿ ಅವರಿಗೆ ಅವಶ್ಯಕತೆನೇ ಇಲ್ಲ ಅಂತ ಕಾಣ್ತಾ ಇದೆ. ಬಟ್ ಇದಕ್ಕೆಲ್ಲ ಏನು ಅಂತ ಅವರೇ ಹೇಳಬೇಕಾಗುತ್ತೆ. ಇದೆಲ್ಲ ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಪಾಪ ಏನು ನಮ್ಮನ್ನು ಅವರಿಗೆ ಇಲೆಕ್ಷನ್ಗಳು ಬಂದಾಗಿರೋಂಥ ಇದು ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಇರೋದಿಲ್ಲ, ಮುನ್ನೂರಿಕೆ ಇರೋದಿಲ್ಲ. ಕೇವಲ ಚುನಾವಣೆಗೂ ಪ್ರತಿಷ್ಠೆಗಳಿಗೂ ಮಾತ್ರ ಅವರು ತೊಗೊಂಡು ರಾಜಕೀಯ ಮಾಡ್ತಾರೆ ಹೊರತು ನಗರಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದಕ್ಕೆ ಅವರು ಅಷ್ಟೊಂದು ಹುಮ್ಮಸ್ಸಾಗಿ ಹುಮ್ಮಸ್ಸನ್ನು ತೋರಿಸ್ತಾ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾವುದೇ ನಗರಸಭೆಯಲ್ಲಿ ನೀವು ಸಣ್ಣ ಗುಣಿ ಮುಚ್ಚೋಕೆ ಕೂಡ ನಾವೆಲ್ಲ ಕಮಿಷನರ್ ಅಧಿಕಾರಿಗಳ ಮೇಲೆ ಒತ್ತಡ ಬರುತ್ತೆ. ಈ ಆಡಳಿತ ವರ್ಗ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಮೀನು ವಿವಾದದ ಹಿನ್ನೆಲೆ ಗ್ರಾಮದ ಮಧ್ಯೆ ಯುವಕನೊಬ್ಬನನ್ನು ಹಠಾಡಿಸಿ ಕೊಲೆಗೆ ಯತ್ನಿಸಲಾಗಿದೆ. ಮಗನ ಸ್ಥಿತಿ ಕಂಡ ತಾಯಿ ಹಠಾತ್ ಕುಸಿದು ಬಿದ್ದು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು, ತಾಯಿ ಸಾವಿನ ಮನೆ ಸೇರಿದ್ರೆ ಮಗ ಆಸ್ಪತ್ರೆ ಸೇರುವಂತಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ನವೀನ್ ಎಂಬ ಯುವಕ ಗ್ರಾಮದ ಹಾಲಿನ ಡೇರಿಗೆ ಹಾಲು ಹಾಕಲು ಹೊರಟಿದ್ದ.
ಅಷ್ಟರಲ್ಲೇ ಹಿಂದಿನಿಂದ ಬಂದ ಗ್ರಾಮದ ಶಿವಣ್ಣ ಅಲಿಯಾಸ್ ಶಿವಶಂಕರ ರೆಡ್ಡಿ ಎಂಬ ವ್ಯಕ್ತಿ ಮಚ್ಚಿನಿಂದ ನವೀನ್ ಮೇಲೆ ಬೀಸಿದ್ದಾನೆ. ಅಷ್ಟರಲ್ಲೇ ನವೀನ್ ತಪ್ಪಿಸಿಕೊಂಡು ಓಡಿದ್ದಾನೆ. ಆದರೂ ಬಿಡದ ಶಿವಣ್ಣ ನವೀನ್ ಕತ್ತಿಗೆ ಮಚ್ಚು ಬೀಸಿದ್ದಾನೆ. ಆದರೂ ನವೀನ್ ತಪ್ಪಿಸಿಕೊಂಡು ಹೋಗಿ ಸ್ಥಳೀಯ ಗಂಗಣ್ಣ ಎಂಬುವವರ ಮನೆಗೆ ನುಗ್ಗಿ ಬಾಗಿಲು ಹಾಕಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾನೆ. ಏನಿಲ್ಲ ಸರ್, ಜಮೀನು ಕೇಸ್ ಇತ್ತು, ನಾವು ಕೇಸ್ ಹಾಕಿದ್ದೀವಿ ಅಷ್ಟೇ. ಅವರು ಇದುವರೆಗೂ ನಮ್ಮನ್ನೇನು ಮಾತಾಡಿಲ್ಲ, ನಾವು ಇಲ್ಲ, ಕೇಸ್ ನಡೀತಿದೆ ಅಷ್ಟೇ. ಈಗ ಇದ್ರ ಮೇಲೆ ಬಂದು ಹಾಕ್ಬೇಕು ಸರ್. ಸಂಬಂಧ ಏನಿಲ್ಲ ಸರ್, ಅವರು ನಮ್ಮೂರವರು ಅವರು ಕೋರೇನಹಳ್ಳಿ ಸರ್, ಕೋರೇನಹಳ್ಳಿ ಪೆರೇಸಂದ್ರ ಹತ್ರ ಕೋರೇನಹಳ್ಳಿ ಸರ್. ಆಮೇಲೆ ಸರ್ ಅದೇ ಹಾಕ್ಬಿಟ್ರು ಅವರು ಬಂದು ಇಲ್ಲಿ ಅವರು ನವೀನ್ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ತಿಳಿದು ಮಗನ ರಕ್ಷಣೆಗೆ ಧಾವಿಸಿದ ನವೀನ್ ತಾಯಿ ಯಶೋದಮ್ಮನ ಮೇಲೂ ಹಲ್ಲೆ ಮಾಡಲು ಯತ್ನಿಸಿರುವ ಆರೋಪ ಕೇಳಿಬಂದಿದೆ. ತಾಯಿ ಮಗ ಇಬ್ಬರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕರೆತರಲಾಗಿದೆ. ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ತಾಯಿ ಯಶೋದಮ್ಮ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಗಾಯಗೊಂಡಿರುವ ನವೀನ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆಗೆ ಜಮೀನು ವಿವಾದವೇ ಕಾರಣ ಎನ್ನಲಾಗಿದೆ. ನಿಂತ್ಕೊಂಡಿದ್ರು ಮನೆ ಹತ್ರ, ಹಿಂದ್ಗಡೆಯಿಂದ ಮುಚ್ಚೆತ್ಕೊಂಬಂದು ಹಿಂಗೆ ಹಾಕಿದ್ರು. ಫಸ್ಟು ನಮ್ಮ ಮಾವ ಹಿಂದೆ ತಿರ್ಬಿಟ್ಟು ಓಡೋಗ್ರು, ಅರ್ಧವ್ರ ಎಂಟಾರ್ಸ್ಕೊಂಡು ಹೋದ್ರು, ಹಾಕಕ್ಕೆ ಹೋದ್ರು. ನಮ್ಮ ಮಾವ ಯಾರೋ ಮಾವ ಓಡೋಗ್ಬಿಟ್ಟು ಅದು ಯಾರೋ ಮನೆಗೆ ಮುಚ್ಚಿಕೊಂಡು ಬಾಕ್ಲಾಕೊಂಡ್ಬಿಟ್ರಿ. ಇವರೆಲ್ಲರೂ ಬಂದು ಇವ್ರು ಹಿಡ್ಕೊಂಡು ಹೋದ್ರು. ಮತ್ತೆ ನಮ್ಮಮ್ಮ ಓಡ್ ಬರ್ತಾ ಇದ್ರೆ ನಮ್ಮಮ್ಮನೂ ಹೊಡ್ಯಾಕ್ ಹೋದ್ರು. ಮತ್ತೆ ಹೊಡೆದ್ಬಿಟ್ಟು ಎಲ್ಲರೂ ಹಿಡ್ಕೊಂಡ್ರು. ನಮ್ಮಮ್ಮನ ಓಡ್ ಬಂದ್ರು. ನಮ್ಮಮ್ಮನೂ ಸಾಯ್ಸಾಕ್ಬಿಟ್ಟವ್ರೆ. ನಮ್ಮಮ್ಮನೂ ಸಾಯ್ಸಾಕ್ಬಿಟ್ಟವ್ರೆ. ನಮ್ಮ ಮಾವಾಗ ಸೀರಿಯಸ್ ಆಗಿದೆ, ಬೆಂಗಳೂರಿಗೆ ಕರ್ಕೊಂಡು ಹೋಗೋರು. ನಮ್ಮ ಅಪ್ಪನಿಗೆ ಬರ್ಕೊಟ್ಟಿರೋ ಜಮೀನು ಲೋಪನ್ ನನ್ನ ಮಕ್ಕಳು ಯೋಗ್ಯತೆ ಇದ್ದು ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೋಬೇಕಾಗಿತ್ತು. ನಮ್ಮ ಜಮೀನಕ್ಕೆ ಬಂದು ನಮ್ಮ ಅಮ್ಮನ ಸಾಯ್ಸಕ್ಕವ್ರೆ. ನನ್ನ ತಮ್ಮನಿರೋದು ನಮ್ಗೊಬ್ರು, ನಾವು 5 ಜನ ಮಕ್ಕಳು. ನಮ್ಮ ಅಮ್ಮನಕ ತಾಯಿ ತಂದೆಕ ಎಷ್ಟು ಪ್ರಾಣ ಮಕ್ಕಳು ಅಂದ್ರೆ, ಇವಾಗ ನಮ್ಗೆ ಮದುವೆಗಳು ಮಾಡಿ ಬೇರೆಯವ್ರ ಮನೆಗೆ ಕೊಟ್ಟವ್ರೆ. ಯಾರಾಗ್ತಾರೆ? ತಾಯಿ ಇಲ್ದಿದ್ರೆ ಯಾರಾಗ್ತಾರೆ? ಇವಾಗ ನಮ್ಮ ಅಮ್ಮನ ಪ್ರಾಣ ತಕ್ಕೊಡ್ಬೇಕು ಅವರು. ನಮ್ಮ ಅಮ್ಮನ ಪ್ರಾಣ ತಕ್ಕೊಡ್ಬೇಕು. ಒಂದು ಪ್ರಾಣ ಕಳ್ಸೋದು ಅಷ್ಟು ಈಸಿನ? ಅವ್ರ 2 ಮಕ್ಕಳು ಅವ್ರ ಅಮ್ಮನ್ನ ಅವ್ರನ್ನ ಫಸ್ಟ್ ಅವ್ರ ಮನೆಗಳಾಗಿರೋನ್ ಸಾಯಿಸ್ಬಿಟ್ಟು ಬಂದು ಅವ್ರ ನೋವು ಗೊತ್ತಾಗಿ ಬೇರೆಯವ್ರನ್ನ ಸಾಯಿಸ್ಬೇಕು. ನಮ್ ತಾಯಿ ಇಲ್ಲಾದ್ರೆ ನಾವ್ ಏನ್ ಮಾಡ್ತೀವಿ? ಜಮೀನುಗಳು ಯಾನನ್ ಮಕ್ಕಳು ಸತ್ತಾಗ ಗುಣಿಯಕ್ಕೆ ಹಾಕೊಂಡೋಗಲ್ಲ. ಮಾನ ಮರ್ಯಾದೆ ಒಂದು ಪ್ರಾಣ ಉಳಿಸ್ಬೇಕು. ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ ಅವ್ನು ನೋಡಿಲ್ಲ, ಅವ್ನು ಮುಂದೆ ಅವ್ನು ಹಾಲು ಎತ್ಕೊಂಡು ಹೋಗ್ತಾವನೆ, ಹಿಂದೆನೆ ಬಂದು ಹಾಕವನೆ. ಹಿಂದೆನೆ ಬಂದು ಹಾಕೋ ಅಷ್ಟೊತ್ತಿಗೆ ಕ್ಯಾನ್ ಎಲ್ಲ ಬಿಸಾಕವನೆ, ಹಾಲು ಕ್ಯಾನ್ ಎಲ್ಲ ಬಿಸಾಕ್ಬಿಟ್ಟು ಅವನು ಓಡೋಗವನೆ. ಹಿಂದೆನೆ ನಮ್ಮಮ್ಮ ಬಂದವ್ರೆ. ಬಂದ ತಕ್ಷಣ ನಮ್ಮಮ್ಮಗೆ ಮೂಗಕ್ಕೇನೋ ಹಾಕವ್ರಂತೆ. ಹಾಕ್ಬಿಟ್ಟು ಫುಲ್ ಬ್ಲಡ್ ಬಂದ್ಬಿಟ್ಟೈತೆ ನಮ್ಮಮ್ಮನ್ಕೋ. ಇವಾಗ ಇನ್ನ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳ್ತಾವ್ರೆ. ಅಲ್ಲ, ಪ್ರಾಣ ಹೋಗೈತೆ. ನಮ್ಮಮ್ಮ ಇಲ್ಲ ಅಂತ ಎಲ್ರು ಹೇಳ್ತಾವ್ರೆ. ಇನ್ನ ನಾವು ನಂಬಿಲ್ಲ. ಆದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ. ನಮ್ಮಮ್ಮನಿಗೆ ಏನಾನ ಆಗಿದ್ರೆ ನಾವಂತೂ ಬಿಡಲ್ಲ ಅಂದ್ರೆ ಬಿಡಲ್ಲ. ಯಶೋದಮ್ಮ ಮೃತಪಟ್ಟ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಪುತ್ರಿಯರ ಗೋಳಾಟ ಮುಗಿಲು ಮುಟ್ಟಿತ್ತು. ಘಟನೆ ನಂತರ ಆರೋಪಿ ಶಿವಣ್ಣ ಅಲಿಯಾಸ್ ಶಿವಶಂಕರ ರೆಡ್ಡಿ ಎಸ್ಕೇಪ್ ಆಗಿದ್ದ. ಪೆರೇಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾದಿಗ ಸಮುದಾಯ ಆರ್ಥಿಕ, ಸಾಮಾಜಿಕ ಸೇರಿದಂತೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿಯಾಗಲು ಒಳ ಮೀಸಲಾತಿಯೊಂದೇ ದಾರಿಯಾಗಿದ್ದು, ಹಿಂದುಳಿದ ವರ್ಗಗಳ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ವಿಶ್ವಾಸವಿದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ, ಮಾದಿಗ ಸಮುದಾಯ ಅತ್ಯಂತ ಹಿಂದುಳಿದಿದ್ದು
ಎಲ್ಲ ರೀತಿಯಲ್ಲಿಯೂ ಸಂಕಷ್ಟ ಎದುರಿಸಿದೆ. ರಾಜ್ಯದಲ್ಲಿ ಕಳೆದ 35 ವರ್ಷಗಳಿಂದ ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರೆಯಬೇಕಾದ ಮೀಸಲಾತಿ ಸೌಲಭ್ಯ ದೊರೆಯುತ್ತಿಲ್ಲ. ಹಾಗಾಗಿ ಒಳ ಮೀಸಲಾತಿ ಕಲ್ಪಿಸಿಕೊಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು, ಜನಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಲವು ಕಾನೂನು ತೊಡಕುಗಳಿದ್ದ ಕಾರಣ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗಲಿಲ್ಲ. ಆಂಧ್ರಪ್ರದೇಶದಲ್ಲಿ ಮಂದಕೃಷ್ಣ ಮಾದಿಗ ಅವರು ಒಳ ಮೀಸಲಾತಿಯ ಜನಕರಾಗಿದ್ದು, ಅವರ ಹೋರಾಟದಿಂದಲೇ ಇಂದು ಒಳ ಮೀಸಲಾತಿ ಸಿಗುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಸಮೀಕ್ಷೆಯತ್ತ ಗಮನ ಹರಿಸಲು ನಿರ್ಧರಿಸಿದ್ವಾ. ಯಾವುದೇ ಹೋರಾಟದ ಅಗತ್ಯವಿಲ್ಲ ಎಂದು ನಿರ್ಧರಿಸಿದ್ವಾ. ಉದ್ಯೋಗ ಬಡ್ತಿಯಲ್ಲಿ ಮೀಸಲಾತಿ ನೀಡುತ್ತಿಲ್ಲ, ಆದರೂ ತೊಂದರೆಯಿಲ್ಲ. ಆದರೆ ಪ್ರಸ್ತುತ ಉದ್ಯೋಗ ಸಿಗಬೇಕಾದವರಿಗೆ ಸಿಗಲೇಬೇಕು ಎಂಬ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು ಎಂದರು. ಪ್ರಸ್ತುತ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಎಂದೇ ನಮೂದಿಸಲು ಸಮುದಾಯಕ್ಕೆ ಅರಿವು ಮೂಡಿಸಲಾಗಿದೆ. ಈಗಾಗಲೇ ಹರಿಯಾಣದಲ್ಲಿ ಒಳ ಮೀಸಲಾತಿ ನೀಡಿದ್ದಾರೆ. ಪಂಜಾಬ್ನಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಕಾರಣ ಇನ್ನೂ ಆಗಿಲ್ಲ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಲ್ಲಿ ಎಲ್ಲಾ ಪಕ್ಷಗಳು ಮಾದಿಗರ ಪರ ಇವೆ. ಒಳ ಮೀಸಲಾತಿ ಜಾರಿಗೆ ತರಬೇಕಾದ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ. ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುವ ಬದ್ಧತೆ ಇರುವ ಸಿದ್ದರಾಮಯ್ಯನವರು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಿಸಲು ಮನವಿ ಮಾಡಿರುವುದಾಗಿ ಹೇಳಿದರು. ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಸಿ ಒಳ ಮೀಸಲಾತಿ ಜಾರಿಗೆ ತರಲು ಒತ್ತಾಯಿಸಲಾಗಿದೆ. ರಾಜ್ಯದಾದ್ಯಂತ ಪ್ರವಾಸ ಮಾಡಲಾಗಿದೆ. ಒಬ್ಬ ಸದಸ್ಯನು ಸಮೀಕ್ಷೆಯಿಂದ ಹೊರಗುಳಿಯಬಾರದು. ಬೆಂಗಳೂರಿನಲ್ಲಿ ಶಿಕ್ಷಕರ ಕೊರತೆ ಇರುವ ಕಾರಣ ಅಲ್ಲಿ ಸಮೀಕ್ಷೆ ತಡವಾಗ್ತಿದೆ. ಒಳ ಮೀಸಲಾತಿ ಜಾರಿಯಾದ ನಂತರವೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಹಾಗಾಗಿಯೇ ಸರ್ಕಾರ ಯಾವುದೇ ಹುದ್ದೆಗಳನ್ನು ತುಂಬಲು ಮುಂದಾಗಿಲ್ಲ ಎಂದರು. ಎಲ್ಲ ಹುದ್ದೆಗಳನ್ನು ತಡೆ ಹಿಡಿದು ಒಳ ಮೀಸಲಾತಿ ನಂತರ ತುಂಬಬೇಕು. ಜುಲೈ ಒಳಗೆ ಒಳ ಮೀಸಲಾತಿ ಜಾರಿಯಾಗಲಿದೆ ಎಂಬ ವಿಶ್ವಾಸವಿದೆ. ಸಿದ್ದರಾಮಯ್ಯನವರು ಜಾರಿಗೆ ತರಲಿದ್ದಾರೆ ಎಂಬ ಗ್ಯಾರಂಟಿಗೆ ಯಾವುದೇ ಹುದ್ದೆ ತುಂಬದಿರುವುದೇ ನಿದರ್ಶನ. ಜಾತಿ ಗಣತಿ ಏನೇ ಆಗಲಿ ಒಳ ಮೀಸಲಾತಿ ಜಾರಿಯಾಗಲೇಬೇಕು. ಹುದ್ದೆಗಳ ನೇಮಕಾತಿ ತಡ ಮಾಡಿದ ಕಾರಣ ಅರ್ಜಿದಾರರ ವಯಸ್ಸು ಸಡಿಲ ಮಾಡಬೇಕು ಎಂದು ಒತ್ತಾಯಿಸಲಾಗಿದೆ. ಒಳ ಮೀಸಲಾತಿ ದೊರೆತರೆ ಎಲ್ಲ ಸೌಲಭ್ಯ ಸಮುದಾಯಕ್ಕೆ ಸಿಗಲಿದೆ. ಸದಾಶಿವ ಆಯೋಗದ ವರದಿ ಇತ್ತ, ತಕರಾರು ಬಂದ ಕಾರಣ ತಡವಾಯಿತು. ಆದಿ ಕರ್ನಾಟಕ, ಆದಿ ದ್ರಾವಿಡ ನಮ್ಮ ಸಮುದಾಯಕ್ಕೆ ಮಾರಕ ಎಂದು ಆಂಜನೇಯ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾವು ಬೆಲೆ ಕುಸಿತವಾದ ಹಿನ್ನೆಲೆಯಲ್ಲಿ ಕಳೆದ 11 ದಿನಗಳಿಂದ ಬೆಂಬಲ ಬೆಲೆಗಾಗಿ ನಿರಂತರ ಹೋರಾಟ ಮಾಡುತ್ತಿದ್ದರೂ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಕಿಂಚಿತ್ತೂ ಗಮನ ಹರಿಸಿಲ್ಲ. ಈ ನಡುವೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಇಂದು ಶ್ರೀನಿವಾಸಪುರದ ಮಾವು ಮಾರುಕಟ್ಟೆಗೆ ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದರು. ವಿಶ್ವ ಪ್ರಸಿದ್ಧ ಮಾವು ಮಾರುಕಟ್ಟೆ ಹೊಂದಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡಿ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮಾವು ಬೆಳೆಗಾರರು ಆಗ್ರಹಿಸಿದರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಶ್ರೀನಿವಾಸಪುರ ಮಾವಿನ ಮಾರುಕಟ್ಟೆಗೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಕೋಲಾರ ಮಾಜಿ ಸಂಸದ ಎಸ್. ಮುನಿಸ್ವಾಮಿ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಅಶ್ವಥ್ ನಾರಾಯಣ್, ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ವಿಶೇಷವಾಗಿ ಟೊಮ್ಯಾಟೊ, ಮಾವನ್ನ ಹೆಚ್ಚಾಗಿ ಬೆಳೆಯುತ್ತಿದ್ದು ರೈತರಿಗೆ ಒಂದಲ್ಲ ಒಂದು ರೀತಿಯ ಅನ್ಯಾಯವಾಗುತ್ತಲೇ ಇದೆ ಎಂದರು. ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನಿಮ್ಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನಮ್ಮ ಪ್ರತಿಪಕ್ಷ ನಾಯಕರ ಜೊತೆ ಮಾತಾಡಿ, ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನು ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು 5,000 ದುಡ್ಡನ್ನು ಕೊಡುವಂಥದ್ದಾಗಲಿ ಅಂತ ಒತ್ತಾಯನ ಮಾಡುವಂಥದ್ದು. ಮತ್ತು ಶಾಶ್ವತವಾಗಿ ಕಳೆದ ಬಾರಿ ನಾನು ಕೇಳ್ಪಟ್ಟೆ ಹೇಳಿದ್ರು, ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ 40 ರೂಪಾಯಿ ಕೊಂಡ್ಕೊತಿದ್ರಂತ. ಈ ಬಾರಿ ನಮ್ಮ ಹತ್ರ ಎಷ್ಟು ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ. ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿಯಲಿಕ್ಕೆ ನಿಮ್ಮ ಜೊತೆ ಇರ್ತೀವಿ, ನಿಮ್ಮನ್ನ ಕೈ ಹಿಡಿತೀವಿ.
ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ. ಮಾವು ಬೆಳೆ ಸಂಪೂರ್ಣವಾಗಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಕೂಡಲೇ ಸರ್ಕಾರ ಬೆಂಬಲ ಘೋಷಣೆ ಮಾಡಬೇಕು. ಮಾವು ರೈತರಿಗೆ ಬೆಂಬಲ ಬೆಲೆ ಕೊಡಿಸುವ ನಿಟ್ಟಿನಲ್ಲಿ ವಿರೋಧ ಪಕ್ಷದವರಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇರುತ್ತೇವೆ. ಕೇಂದ್ರ ಸರ್ಕಾರದ ಗಮನಕ್ಕೂ ತಂದು ಮಾವಿನಕಾಯಿಯಲ್ಲಿ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು, ಯಾವ ರೀತಿಯಾಗಿ ಮಾರುಕಟ್ಟೆ ಮಾರಾಟ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಚರ್ಚೆ ಮಾಡುವುದಾಗಿ ಹೇಳಿದ್ರು. ನಿಮಗೆಲ್ಲ ಗೊತ್ತಿದೆ, ಕಳೆದ 10 ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು, ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ಥಳೀಯವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು, ಎಲ್ಲ ಮಾವು ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ DC ಅವ್ರ ಗಮನಕ್ಕೆ ತರೋಂಥದ್ದು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತರೋಂಥ ಕೆಲಸಗಳನ್ನು ಮಾಡಿದರು. ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗ ಅಂತ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ. ಅದು ಯಾಕಂದರೆ 10 ದಿವಸಗಳಿಂದನೂ ರೈತರು ಸಂಕಷ್ಟದಲ್ಲಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ 12,000ಕ್ಕೆ ತಗೊತಾ ಇದ್ದಾರೆ, 4,000 ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ, 8 ರೂಪಾಯಿ ನಮ್ಮ ಫಲ್ ಫ್ಯಾಕ್ಟ್ರಿಗಳವ್ರು ತಗೊಂತಾ ಇದ್ದಾರೆ. ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಉಸ್ತುವಾರಿ ಸಚಿವರು ಸರ್ಕಾರವನ್ನ ಜಿಲ್ಲೆಗೆ ಕರೆತರುವುದು ಬಿಟ್ಟು ರೈತರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮನವಿ ಪಡೆದಿರುವುದು ಬೇಸರದ ಸಂಗತಿ. ಚುನಾವಣೆಗಳಲ್ಲಿ ಜನಪ್ರತಿನಿಧಿಗಳು ಸ್ಪರ್ಧೆ ಮಾಡಿ ಗೆದ್ದರೂ ಸೋತರೂ ಜನರ ಮಧ್ಯೆ ಇರುವವರು ಮಾತ್ರ ರಾಜಕೀಯಕ್ಕೆ ಬರಬೇಕು. ಜನರು ಕಷ್ಟದಲ್ಲಿದ್ದಾಗ ಯಾರು ಜನರ ಜೊತೆ ಇರುತ್ತಾರೆ ಅವರೇ ಜನನಾಯಕ ಎಂದರು. ರಫಿಯುಲ್ಲಾ, CTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ, 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಜನರ ಸಮಸ್ಯೆ ಪರಿಹರಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದು, ಜಲಾನಯನ ಇಲಾಖೆಯಲ್ಲಿ ನರೇಗಾ ಯೋಜನೆಯ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹಣ ಡ್ರಾ ಮಾಡಿದ್ದಾರೆ. ಇದನ್ನ ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ಮಾಡಬೇಕು. ತಕ್ಷಣವೇ ನರೇಗಾ ಕೂಲಿ ಕಾರ್ಮಿಕರಿಗೆ ವೇತನ ನೀಡಬೇಕೆಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ ಒತ್ತಾಯಿಸಿದರು. ಗೌರಿಬಿದನೂರು ನಗರ ಹೊರವಲಯದ ತಾಲೂಕು ಕಚೇರಿ ಆವರಣದಲ್ಲಿ ಸಿಪಿಎಂನಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಪಿಎಂ ಕಾರ್ಯದರ್ಶಿ ಸಿದ್ದಗಂಗಪ್ಪ, 2006ರಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಸಿಪಿಎಂ ಬೆಂಬಲ ನೀಡಿತ್ತು. ಗ್ರಾಮಾಂತರ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಲು ನರೇಗಾ ಯೋಜನೆ ವರದಾನವಾಗಲಿ ಎಂದು ಅಂದಿನ ಪ್ರಧಾನಿಗಳಿಗೆ ಒತ್ತಾಯ ಮಾಡಿದ ಪರಿಣಾಮ ನರೇಗಾ ಅನುಷ್ಠಾನದಲ್ಲಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಕ್ರಮದಲ್ಲಿ ಶಾಮೀಲಾಗಿ ಕೋಟ್ಯಾಂತರ ಹಣ ಗುಳುಂ ಮಾಡಿದ್ದಾರೆ. ಜಲಾನಯನ ಇಲಾಖೆಯಲ್ಲಿ ಸುಮಾರು 6 ಕೋಟಿ ರೂಪಾಯಿಗಳು ಗುಳುಂ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂದರು. ರಾಜ್ಯದಲ್ಲಿ ಈಗಾಗಲೇ 2 ವರ್ಷ ಆಗಿದೆ, ಬೇರೆ ಬೇರೆ ಕಡೆ ಎಲ್ಲ ಆಗ್ತಾ ಇದೆ ಹಂಚಿಕೆ. ಗೌರಿಬಿದನೂರಲ್ಲಿ ಮಾತ್ರ ನಿನಗೆ ಗುದ್ದಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲೊಂದು ಭೂ ನ್ಯಾಯಮಂಡಳಿ ಒಂದು ಬೇಕು, ದರ್ಖಾಸ್ತ್ ಕಮಿಟಿ ಅಂತೀವಿ ಅದಕ್ಕೆ. ಆ ದರ್ಖಾಸ್ತ್ ಕಮಿಟಿ ಫಾರ್ಮೇಶನ್ ಮಾಡ್ಲಿಕ್ಕೆ ಇವತ್ತಿಗೂ ಆಗಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗಿರ್ತಕ್ಕಂಥ ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರು ಇವರಿಬ್ಬರಿಗೂ ಪೈಪೋಟಿ ಬಿದ್ದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಅಸ್ತಿತ್ವಗಳ ಪ್ರಶ್ನೆ. ನಮ್ಮ ಬೇಕಾಗಿರ್ತಕ್ಕಂಥ ನಮ್ಮ ಹಿಂಬಾಲಕರು ಈ ಕಮಿಟಿಯಲ್ಲಿ ಇರಬೇಕು ಅಂತ ಹೇಳಿ ಒಬ್ಬರು, ಇಲ್ಲ ನಮ್ಮವರು ಇರಬೇಕು ಅಂತ ಒಬ್ರು, ಇಬ್ಬರು ಗಂಡ ಹೆಂಡತಿ ರಾಜ್ಯದಲ್ಲಿ ಕೂಸು ಬಡವಾಯ್ತು ಅಂಬಂಗೆ ಇಲ್ಲಿನ ರೈತರು ಇವತ್ತು ಯಾವುದೇ ಕಮಿಟಿ ಇಲ್ದಂಗೆ ಇವತ್ತು ಬಗರು ಸಾಗುವಳಿ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಕಳೆದ ಹಲವು ವರ್ಷಗಳಿಂದ ತಾಲೂಕಿನಲ್ಲಿ 20 ವರ್ಷಗಳಿಂದ ಉಳಿಮೆ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇಲ್ಲಿ ಬಗರ್ ಹುಕುಂ ಸಮಿತಿ ರಚನೆಯಾಗಿಲ್ಲ. ಹಾಲಿ ಮತ್ತು ಮಾಜಿ ಶಾಸಕರ ಕಚ್ಚಾಟದಿಂದ ನೆನೆಗುದಿಗೆ ಬಿದ್ದಿದೆ. ಅವರ ಸ್ವಪ್ರತಿಷ್ಠೆಗೆ ರೈತರಿಗೆ ಅನ್ಯಾಯ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮುನ್ನೆಲೆಗೆ ಬರಬೇಕು, ಸಮಿತಿ ರಚನೆ ಸೂಚನೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ರೈತರ ಸಾವಿರಾರು ಎಕರೆ ಜಮೀನು ತೆಗೆದುಕೊಂಡು ಸಮರ್ಪಕ ಕೈಗಾರಿಕೆ ಸ್ಥಾಪನೆ ಮಾಡಿಲ್ಲ. ಮೊದಲ ಹಂತ ಮತ್ತು 2ನೇ ಹಂತದಲ್ಲಿ ಸಾವಿರಾರು ಎಕರೆ ಜಮೀನು ಕಬಳಿಸಿದ್ದಾರೆ. ಇದು ಜಮೀನು ಕಬಳಿಕೆಗೆ ಹುನ್ನಾರ ನಡೆಸಿದ್ದಾರೆ. ಜಮೀನು ಕಳೆದುಕೊಂಡ ರೈತರಿಗೆ ಉದ್ಯೋಗ ನೀಡಿಲ್ಲ. ಇದರ ಪರಿಣಾಮ ಇಂದು ಸಾವಿರಾರು ನಿರುದ್ಯೋಗಿಗಳು ವಲಸೆ ಹೋಗುವ ದುಸ್ಥಿತಿ ಬಂದಿದೆ. ಜಮೀನು ಕಬಳಿಕೆ ಬಗ್ಗೆ ಸಮಗ್ರ ತನಿಖೆ ಕೈಗೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಖಾಸಗಿಯವರಿಗೆ ಸೋಲಾರ್ ಪ್ಲಾಂಟ್ ಸ್ಥಾಪನೆಗೆ ಸರ್ಕಾರಿ ಭೂಮಿ ನೀಡಿದ್ದಾರೆ.
ರೈತರಿಗೆ ಉಳುಮೆ ಮಾಡಲು ಕೊಡುವುದಿಲ್ಲ, ಇದಕ್ಕೆ ಏಕೆ ನೀಡಬೇಕು ಎಂದು ಕಿಡಿಕಾರಿದರು. ತಾಲೂಕಿನಲ್ಲಿ 20,000 ಬಡವರಿಗೆ ನಿವೇಶನ ನೀಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಿವೇಶನ ಕೊಳ್ಳಲು ಲಕ್ಷಾಂತರ ರೂಪಾಯಿ ಬೇಕು. ಜೀವನ ನಡೆಸುವುದೇ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಾಲೂಕು ಆಡಳಿತ ಇವರಿಗೆ ನಿವೇಶನ ನೀಡಬೇಕು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿಜಯಪುರ ರೆಹಮತ್ ನಗರದ ಮುನಿರಾಜು ಎಂಬುವರ ಮನೆ ಖಾಸಗಿ ಫೈನಾನ್ಸ್ ಕಂಪನಿಯೊಂದು ಸೀಸ್ ಮಾಡಿ ಕುಟುಂಬವನ್ನ ಬೀದಿಗೆ ತಳ್ಳಿರುವ ಘಟನೆ ನಡೆದಿದೆ. ವಿಜಯಪುರ ಮುನಿರಾಜು ಎಂಬುವವರಿಗೆ 2 ಹೆಣ್ಣು ಮಕ್ಕಳಿದ್ದು, ಅವರಿಗೆ ಹೃದಯದ ಸಂಬಂಧ ಕಾಯಿಲೆಯಿಂದ ಕಳೆದ 5 ತಿಂಗಳುಗಳಿಂದ ಫೈನಾನ್ಸ್ಗೆ ಹಣ ಕಟ್ಟಿಲ್ಲ. ಇದರಿಂದ ಹಣ ಕಟ್ಟುತ್ತೇನೆ ಎಂದರು. ಫೈನಾನ್ಸ್ ಕಂಪನಿಯವರು ದೌರ್ಜನ್ಯದಿಂದ ಮನೆಯವರನ್ನು ಹೊರಹಾಕಿ ಮನೆ ಸೀಸ್ ಮಾಡಿದ್ದಾರೆ. 1.46 ಲಕ್ಷ ಪಾವತಿಸಿದರೆ ಮನೆ ಸೀಸ್ ಮಾಡುವುದಿಲ್ಲ ಎಂದು ಹೇಳಿ ಹಣ ಕೈಯಲ್ಲಿದ್ದರೂ ಮನೆ ಸೀಸ್ ಮಾಡಿದ್ದಾರೆ ಎಂದು ಮುನಿರಾಜು ಅಳವತ್ತುಕೊಂಡಿದ್ದಾರೆ. 21 ಲಕ್ಷ ಲೋನ್ ತಗೊಂಡಿದ್ವಿ. ಒಂದು ವರ್ಷದಿಂದ ಆಟ ಆಪರೇಷನ್ ಆಯಿತು, ಅದರಿಂದ ಕಟ್ಟೋಕ್ಕಾಗಿಲ್ಲ. ನಾವು 5 ತಿಂಗಳು ಡ್ಯೂ ಇರೋದ್ರಿಂದ ಈ ಥರ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಇವಾಗ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಟ್ತೀವಿ ಅಂದ್ರೆ ದೌರ್ಜನ್ಯದಿಂದ ನನ್ನ ಮಕ್ಕಳು ನಮ್ಮನ್ನೆಲ್ಲ ಆಚೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಸರ್. ಇದನ್ನು ನಾವು ಹೋದ ವರ್ಷ 3 ತಿಂಗಳಲ್ಲಿ 4 ಲಕ್ಷ ಕಟ್ಟಿದ್ದೀನಿ. ನಾವು ಕಟ್ಟರು ದೌರ್ಜನ್ಯದಿಂದ ಆಚೆ ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ಯಾವ ಬ್ಯಾಂಕಲ್ಲಿ? SBFC ಬ್ಯಾಂಕ್ ಸರ್, ಫೈನಾನ್ಸ್ ಲಿಮಿಟೆಡ್. ಯಾವ್ದು ಲೋನ್ ತಗೊಂಡಿದ್ದಾರೆ? ನಾವು 2021ರಲ್ಲಿ ಸರ್. ಎಷ್ಟು ಕಟ್ಟಿದ್ದೀರಿ? ನಾವು ಹೆಚ್ಚು ಕಮ್ಮಿ ಇವಾಗ ಎಲ್ಲ ಲೆಕ್ಕ ಹಾಕಿದ್ರೆ 15 ಲಕ್ಷ ಕಟ್ಟಿದ್ದೀವಿ ಸರ್ ಲೋನ್. ಎಷ್ಟು ಕಟ್ಟಬೇಕಂತ? ಇನ್ನೂ 20 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. 13% ಅಂತ ಹೇಳ್ಬಿಟ್ಟು ಇವಾಗ 19% ಅಂತ 19% ಅಂತ ಇವಾಗ ಎಂಟ್ರಿ ಮಾಡಿ ಲೋನ್ ಕಟ್ಸ್ಕೊಂಡಿದ್ದಾರೆ ಸರ್. ನಿಮ್ಮ ಹತ್ರ ಕಟ್ಟಿರೋ ದಾಖಲೆ ಇದೆಯಾ? ಇದೆ ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾದ್ರೆ ಕೊಡ್ತೀವಿ ಸರ್. ಎಲ್ಲ ನಾವು ಬ್ಯಾಂಕಿಂದ ಅಕೌಂಟಲ್ಲೇ ಕಟ್ಟಾಗ್ತಾ ಇದ್ದೀವಿ. ಮೊನ್ನೆ 4 ಲಕ್ಷ ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ಇದೆ ಸರ್, ನಾನು ಕೊಡ್ತೀನಿ. 5 ತಿಂಗಳು ಬ್ಯಾಲೆನ್ಸ್ ಇರೋದ್ರಿಂದ ಬಂದು ಈ ಥರ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು? ಮುನ್ರಾಜು ಸರ್. ಈ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದ ಫೈನಾನ್ಸ್ ಕಂಪನಿ ವ್ಯವಸ್ಥಾಪಕರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಫೈನಾನ್ಸ್ ಕಂಪನಿ 21 ಲಕ್ಷ ಮನೆ ಮೇಲೆ ಸಾಲ ನೀಡಿದ್ದು, ಕಳೆದ 5 ತಿಂಗಳಿಂದ ಹಣ ಕಟ್ಟದಿರುವ ಕಾರಣ ಇಂದು ಕೋರ್ಟ್ ಆದೇಶದ ಮೂಲಕ ಮನೆ ಸೀಸ್ ಮಾಡಿ ಕುಟುಂಬವನ್ನು ಬೀದಿ ಪಾಲು ಮಾಡಲಾಗಿದೆ. ಮಕ್ಕಳು ಪರಿಸರ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ಸುತ್ತಮುತ್ತ ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸುವ ಪ್ರಯತ್ನ ಮಾಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಸಲಹೆ ನೀಡಿದರು. ನಂಜನಗೂಡು ತಾಲೂಕಿನ ಹಾಂಡುವಿನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ಜುಬಿಲೆಂಟ್ ಸಂಸ್ಥೆ ವರ್ಷದ 10 ತಿಂಗಳಲ್ಲೂ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಕೊಡುಗೆ ನೀಡುತ್ತಿದೆ. ಜೊತೆಗೆ ನಗರ ಪ್ರದೇಶದ ಶಾಲೆಗಳು ಸೇರಿದಂತೆ ಕಾಡಂಚಿನ ಗ್ರಾಮಗಳ ಶಾಲೆಗಳಲ್ಲಿ ಸಮಸ್ಯೆಗಳಿದ್ದು, ಇಂತಹ ಶಾಲೆಗಳನ್ನು ಅಭಿವೃದ್ಧಿಪಡಿಸಿಕೊಡುವಂತೆ ಮನವಿ ಮಾಡಿದರು. ಶಾಲೆಗಳಲ್ಲಿ ಹಾಗೂ ಸುತ್ತಮುತ್ತಲಿನ ಪರಿಸರಗಳ ಶಿಸ್ತು ಕಾಪಾಡಬೇಕು, ನೀರಿನ ಬಳಕೆ ಮಿತಿಗೊಳಿಸಬೇಕು. ಇಲಾಖೆಯೊಂದಿಗೆ ಸಂಸ್ಥೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ ಎಂದರು. ಅದರಿಂದ ಎಷ್ಟೋ ಪ್ಲಾಸ್ಟಿಕ್ ಬಾಟಲ್ಸ್ ಇವೆನ್ಚುಲಿ ಡಸ್ಟ್ಬಿನ್ ಹೋಗುತ್ತೆ, ಸಮುದ್ರಕ್ಕೆ ಹೋಗ್ತಾರೆ. ಅದು ತಡೆಗಟ್ಟಬಹುದು ನಾವು. ಜುಬಿಲೆಂಟ್ ಹಿರಿಯ ವ್ಯವಸ್ಥಾಪಕ ಕಿಶೋರ್ ಶೆಟ್ಟಿ ಮಾತನಾಡಿ, ವಿಶ್ವದಲ್ಲಿ ಪ್ಲಾಸ್ಟಿಕ್ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. 1972ರಲ್ಲಿ ಪರಿಸರ ಕಾಪಾಡಲು ವಿಶ್ವ ಪರಿಸರ ದಿನಾಚರಣೆ ಆರಂಭಿಸಲಾಗಿದ್ದು, ಪ್ರತಿ ವರ್ಷ ಒಂದೊಂದು ವಿಷಯ ಆರಿಸಿಕೊಂಡು ವಿಶ್ವ ಪರಿಸರ ದಿನಾಚರಣೆ ನಡೆಯಲಾಗುತ್ತಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಲಕಾರ್ಮಿಕ ಪದ್ಧತಿ ಮತ್ತು ಜೀತ ಪದ್ಧತಿ ನಿರ್ಮೂಲನೆಗೆ ಪೋಷಕರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಮನ್ವಯದಿಂದ ಕೆಲಸ ಮಾಡಿದರೆ ಸಂಪೂರ್ಣವಾಗಿ ತೊಡೆದು ಹಾಕಬಹುದೆಂದು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಸವಿತಾ ರುದ್ರಗೌಡ ಚಿಕ್ಕನಗೌಡರ್ ಅಭಿಪ್ರಾಯಪಟ್ಟರು.
ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಸವಿತಾ ರುದ್ರಗೌಡ ಚಿಕ್ಕನಗೌಡರ್, ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಡು ಬಡವರು, ನಿರ್ಗತಿಕರು, ಅಲೆಮಾರಿಗಳು, ಕೂಲಿ ಕಾರ್ಮಿಕರು ಹಾಗೂ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಪೋಷಕರು ತಮ್ಮ ಮಕ್ಕಳ ಮುಂದಿನ ಜೀವನ ಸಮೃದ್ಧವಾಗಿರಬೇಕಾದರೆ ಸರಿಯಾದ ವಯಸ್ಸಿನಲ್ಲಿ ಮಕ್ಕಳಿಗೆ ಸೂಕ್ತ ಶಿಕ್ಷಣ ಕೊಡಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕೆಂದ್ರ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಮಾತನಾಡಿ, ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವಂತೆ ತಿಳುವಳಿಕೆ ಮೂಡಿಸಿದ್ರ. ಶಾಲಾ ಆವರಣ, ಬಸ್ ನಿಲ್ದಾಣ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ನಿಮ್ಮ ನೆರೆಹೊರೆಯ ವಾಸಸ್ಥಳಗಳಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಲೈಂಗಿಕ ಸಂಪರ್ಕಕ್ಕೆ ಪ್ರಚೋದಿಸುವುದು, ನಿಮ್ಮೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುವುದು, ಬಾಲ್ಯ ವಿವಾಹ ಮಾಡಲು ಪ್ರಯತ್ನಿಸುವುದು ಸೇರಿದಂತೆ ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಅಡ್ಡಿ ಉಂಟು ಮಾಡುವ ವ್ಯಕ್ತಿಗಳು ಯಾರೇ ಇದ್ದರೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಅಥವಾ ಹೆಲ್ಪ್ಲೈನ್ 112ಗೆ ಕರೆ ಮಾಡುವಂತೆ ಸೂಚನೆ ನೀಡಿದ್ರ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಾಲಾ ಏರಿಗಳಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ರು, ಸಂಬಂಧಪಟ್ಟ ನೀರಾವರಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರ. ನಂಜನಗೂಡು ನಗರದ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿದ ರೈತರು ತಾಲೂಕು ಆಡಳಿತ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಮಾತನಾಡಿ, ತಾಲೂಕಿನಲ್ಲಿ ಗಣಿ ಮಾಫಿಯಾಗಳು ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದಾರೆ. ನಾಲಾ ಏರಿಗಳನ್ನು ಅಗೆಯುವುದರಿಂದ ನಾಲೆಗಳು ಒಡೆದು ಹೋಗುತ್ತಿವೆ. ಹೀಗಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ನಿರ್ಲಕ್ಷ್ಯ ವಹಿಸುತ್ತಿವೆ ಎಂದು ಆರೋಪಿಸಿದರು. ತಾಲೂಕಿನ ಕಬಿನಿ ಬಲದಂಡೆ, ನುಗು ಬಲದಂಡೆಗಳ ವ್ಯಾಪ್ತಿಯ ಅಳಗಲುಂಚಿಪುರ, ಅಳಗಂಜಿ, ಹರತಲೆ, ಶಿರಮಳ್ಳಿ, ಹೆಗ್ಗಡಹಳ್ಳಿ, ಮೊಬ್ಬಳ್ಳಿ, ಕಾಳಿಹುಂಡಿ, ಸಿಂಧುವಳ್ಳಿ ಸಮೀಪದಲ್ಲಿರುವ ನಾಲಾ ಏರಿಗಳಲ್ಲಿ ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್ಗಳ ಮೂಲಕ ಪ್ರತಿನಿತ್ಯ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಕಣ್ಣು ಮುಚ್ಚಿಕೊಳ್ಳುತ್ತಿವೆ. ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿರುವುದರಿಂದ ಓಡಾಡುವ ರಸ್ತೆಗಳು ಸೇರಿದಂತೆ ಏರಿಗಳು ಒಡೆದು ಹೋಗುವ ಆತಂಕ ಎದುರಾಗಿದೆ. ಇತ್ತೀಚೆಗೆ ಸಿಂಧುವಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ನಡೆಸುತ್ತಿದ್ದ ಸಂದರ್ಭದಲ್ಲಿ ತಡೆಯಲು ಹೋದಾಗ ರೈತರ ಮೇಲೆ ಟಿಪ್ಪರ್ ಡ್ರೈವರ್ಗಳು ಹಲ್ಲೆಗೆ ಪ್ರಯತ್ನ ಪಟ್ಟರು ಎಂದು ಕಿಡಿಕಾರಿದರು. ಇನ್ನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿತ್ತು. ಆದರೂ ಈವರೆಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ದೂರು ದಾಖಲೆ ಮಾಡಲು ವಿಫಲರಾಗಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸ್ಥಳಕ್ಕೆ ಆಗಮಿಸಿದ ಶಿರಸ್ತೇದಾರ್ ರಾಜುರವರಿಗೆ ಮನವಿ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕಳೆದ ಕೆಲ ದಿನಗಳಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೇಷಾಪುರ ಗೋಪಾಲ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡ ಯದರೂರು ಸುರೇಶ್ ಗೌಡ ಇಂದು ಪ್ರತ್ಯಾರೋಪ ಮಾಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯದರೂರು ಸುರೇಶ್ ಗೌಡ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು 10 ವರ್ಷ ಅಧಿಕಾರದಲ್ಲಿದ್ದ ವೇಳೆ ಸಾವಿರಾರು ಮನೆಗಳ ತಂದು ಗುಡಿಸಲು ಮುಕ್ತ ತಾಲೂಕು ಮಾಡಿದರು. ಕೆಸಿ ವ್ಯಾಲಿ ನೀರು ತಂದು ಅಂತರ್ಜಲ ಏರಿಕೆ ಮಾಡಿದರು. ಪ್ರತಿ ಗ್ರಾಮದಲ್ಲಿಯೂ ಕುಡಿಯುವ ನೀರಿನ ಫಿಲ್ಟರ್ ಅಳವಡಿಸಿದ್ದಾರೆ. ವಿವಿಧ ಸಮುದಾಯಗಳ ಸಮುದಾಯ ಭವನಗಳ ನಿರ್ಮಾಣ, ಗ್ರಾಮದಲ್ಲಿ ಸಿಸಿ ರಸ್ತೆ, ಡ್ರೈನ್ ಹಾಗೂ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿದ್ಯುತ್ ಸರಬರಾಜು ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಎಂದರು. ರಮೇಶ್ ಕುಮಾರ್ ಅಂದರೆ ಅಭಿವೃದ್ಧಿ. ಪ್ರತಿ ಗ್ರಾಮದಲ್ಲಿಯೂ ಅಭಿವೃದ್ಧಿ ಬಗ್ಗೆ ಪರಿಶೀಲನೆ ಮಾಡಿ ಬ್ಯಾಲಳ್ಳಿ ಗೋವಿಂದೇಗೌಡರನ್ನು ಪ್ರಾಮಾಣಿಕವಾಗಿ ನೀವು ಗೆಲ್ಲಿಸಿದ್ದರೆ, ಯಾವುದೇ ಆಮಿಷಗಳು ನೀಡದೆ ಮತ ಪಡೆದಿದ್ದರೆ ಕೋಲಾರಮ್ಮ ದೇವಸ್ಥಾನಕ್ಕೆ ಬನ್ನಿ ಎಂದು ಸವಾಲು ಹಾಕಿದರು. ತಮ್ಮ ನಾಯಕರು ಎಂದು ಚುನಾವಣಾ ಸಂದರ್ಭದಲ್ಲಿ ಓಡಾಡಿ ಗೆಲ್ಲಿಸಿದ ಸಂಸದರು ಹಾಗೂ ಶಾಸಕರ ಸಾಧನೆ ಏನು ಎಂದು ಪ್ರಶ್ನಿಸಿದರು. ಸಂಸದರು ಗೆದ್ದು 1 ವರ್ಷ ಕಳೆದಿದೆ, ಶಾಸಕರು ಗೆದ್ದು 2 ವರ್ಷ ಕಳೆದಿದೆ. ಕನಿಷ್ಠ ಡಿಸಿಸಿ ಬ್ಯಾಂಕ್ ಮೂಲಕ ರೈತರಿಗೆ ಸಾಲ ಕೊಡಿಸುವ ಕೆಲಸವನ್ನೂ ಮಾಡಿಲ್ಲ ಎಂದರು. ರಾಜಕೀಯ ಜೀವನದಲ್ಲಿ ಒಮ್ಮೆಯಾದರೂ ತಾಲೂಕಿನ ಪರ, ರೈತರ ಪರ ಧ್ವನಿ ಎತ್ತಲಿಲ್ಲ. ನಾವು ರೈತರ ಪರ ಎಂದು ಹೇಳುವ ನೀವು ರೈತರ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ನೀಡಬೇಕೆಂದು ಹೇಳುತ್ತೀರಿ. ಸರ್ಕಾರಿ ಕೈಗಾರಿಕೆಗಳು ಬಂದರೆ ಒಳ್ಳೆಯದು, ಆದರೆ ಖಾಸಗಿ ಕಂಪನಿಗಳು ಬಂದು ಕೆಮಿಕಲ್ ಫ್ಯಾಕ್ಟರಿಗಳನ್ನು ತೆರೆದರೆ ಮುಂದಿನ ಪೀಳಿಗೆಗೆ ಮಾರಕವಾಗುತ್ತದೆ.
ಕಮಿಷನ್ಗಾಗಿ ಹೋರಾಟ ಮಾಡುತ್ತಿದ್ದೀರಿ ಎಂದು ಆಕ್ರೋಶ ಹೊರಹಾಕಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಪ್ರತಿಯೊಬ್ಬರೂ ಕನಿಷ್ಠ 2 ಸಸಿ ನೆಟ್ಟು ನೀರೆರೆದು ಬೆಳೆಸಬೇಕು. ಶುದ್ಧ ಗಾಳಿ, ನೆರಳು ನೀಡುವ ಪರಿಸರದಲ್ಲಿ ಶ್ವಾಸಕೋಶದಂತೆ ವರ್ತಿಸುವ ಮರಗಳು ನಮಗೆ ಅಗತ್ಯ. ನಾವು ಗಿಡ ಮರಗಳನ್ನು ಬೆಳೆಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ತಿಳಿಸಿದರು. ಶಿಡ್ಲಘಟ್ಟ ನಗರದ ಬೈಪಾಸ್ ರಸ್ತೆಯ ಪೆಟ್ರೋಲ್ ಬಂಕ್ ಹಿಂಭಾಗ ಆನೂರು ಕ್ರಾಸ್ ಬಳಿ ಇರುವ ನಗರಸಭೆಯ ಉದ್ಯಾನವನದಲ್ಲಿ ಗುರುವಾರ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ, ಗಿಡ ಮರಗಳನ್ನು ನೆಡುವುದು, ಸಾಧ್ಯವಾದರೆ ಸಸ್ಯಗಳ ಪೋಷಣೆ ಬಗ್ಗೆ ಗಮನ ಹರಿಸುವುದು ಪ್ರತಿಯೊಬ್ಬರ ಧ್ಯೇಯವಾಗಬೇಕು. ಸಸಿ ನೆಟ್ಟರೆ ಸಾಲದು, ನೆಟ್ಟಿರುವ ಸಸಿಯನ್ನು ಬೆಳೆಸುವಂತೆ ನೋಡಿಕೊಳ್ಳುವ ಮೂಲಕ ಮರವೊಂದನ್ನು ಪರಿಸರಕ್ಕೆ ಕೊಡುಗೆಯಾಗಿ ನೀಡಬೇಕು ಎಂದರು. ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಮಾನವ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದ್ದು, ಆಹಾರದ ಮೂಲಕ ದೇಹದಲ್ಲಿ ಪ್ರವೇಶಿಸುತ್ತಿದೆ. ಜನರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಇನ್ನು ಈ ಸಮಯದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸಿಎಸ್ ಸುಕನ್ಯಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ತಹಶೀಲ್ದಾರ್ ಬಿಎನ್ ಸ್ವಾಮಿ, ನಗರಸಭೆ ಪೌರಾಯುಕ್ತ ಮೋಹನ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸರ್ಕಾರಿ ಗೋಮಾಳದಲ್ಲಿ ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ರೈತರನ್ನ ಒಕ್ಕಲೆಬ್ಬಿಸಲು ಅಧಿಕಾರಿಗಳು ಮುಂದಾಗಿದ್ದು, ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಈ ಹಿಂದೆ ಇದೇ ರೀತಿ ಘರ್ಷಣೆಯಿಂದ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಸರ್ವೆ ಮಾಡಿ ನಂತರ ಮರಿಸ್ವಾಮಿ ತೋಟಗಾರಿಕಾ ಇಲಾಖೆ ಜಮೀನು ಬಿಡಿಸುವ ಭರವಸೆಯನ್ನು ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ನೀಡಿತ್ತು. ಈಗ ಸರ್ವೆ ಕಾರ್ಯ ಮಾಡದೆ ಏಕಾಏಕಿ ರೈತರನ್ನು ಒಕ್ಕಲೆಬ್ಬಿಸಲು ತೋಟಗಾರಿಕಾ ಅಧಿಕಾರಿ ಕೆಂಪೇಗೌಡ ಮುಂದಾಗಿದ್ದು, ಕೆಂಪೇಗೌಡ ರಜೆಯಲ್ಲಿ ಇದ್ದರೂ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕಳುಹಿಸಿ ಜೆಸಿಬಿ ಮೂಲಕ ಗುಂಡಿ ತೆಗೆಯಲು ಸೂಚಿಸಿದ್ದಾರೆ. ಇದರಿಂದ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿ ಕೆಂಪೇಗೌಡನ ವಿರುದ್ಧ ರೈತರು ಶಾಪ ಹಾಕಿದರು. ಗಲಾಟೆ ನಡೆಯುತ್ತಿದ್ದ ಸ್ಥಳಕ್ಕೆ ಕೊಳಾಲ ಪೊಲೀಸರು ದೌಡಾಯಿಸಿದ್ದು, ಮರಿಸ್ವಾಮಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೌಡಿಗಳಂತೆ ವರ್ತನೆ ಮಾಡುತ್ತಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಕೆಂಪೇಗೌಡ ತನ್ನ ಸಂಬಂಧಿಕರ ಹೆಸರಿಗೆ ಜಮೀನು ಮಾಡಿಸಲು ಹುನ್ನಾರ ನಡೆಯುತ್ತಿದೆ ಎಂದು ರೈತರು ಆರೋಪ ಮಾಡಿದ್ದು, ದೊಡ್ಡಸಗ್ಗೆರೆಯ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ರೈತರ ಮೇಲೆ ನಿರಂತರ ದರ್ಪ ನಡೆಯುತ್ತಿದೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಾಚಹಳ್ಳಿ ಗ್ರಾಮ ಸರ್ವೆ ನಂಬರ್ 33ರಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರ ಜಮೀನು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಬಗರ್ ಹುಕುಂ ಅಡಿಯಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ ಟಿಟಿ ಸಹ ಕಟ್ಟಿರುವ ಬಡ ರೈತರ ಜಮೀನು ಇದೀಗ ವಿವಾದಕ್ಕೆ ಗುರಿಯಾಗಿದೆ. ಅನುಭವದಲ್ಲಿರುವ ರೈತರನ್ನು ಒಕ್ಕಲೆಬ್ಬಿಸಲು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ರೈತರ ವಿರುದ್ಧ ಪೊಲೀಸ್ ಠಾಣೆಗೆ ತೋಟಗಾರಿಕೆ ಅಧಿಕಾರಿಗಳು ದೂರು ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆಯ ಕೆಂಪೇಗೌಡ ಎಂಬ ಅಧಿಕಾರಿಯಿಂದ ರೈತರ ಮೇಲೆ ನಿರಂತರ ಕಿರುಕುಳ ನಡೆಯುತ್ತಿರುವ ಆರೋಪ ರೈತರಿಂದ ಕೇಳಿಬಂದಿದೆ. ಸೂಕ್ತ ನ್ಯಾಯ ಒದಗಿಸುವಂತೆ ತಹಶೀಲ್ದಾರ್ಗೆ ರೈತರು ಮನವಿ ಮಾಡಿದರು. ತೋಟಗಾರಿಕೆ ಇಲಾಖೆಗೆ ಸೂಕ್ತ ದಾಖಲೆಗಳೇ ಇಲ್ಲ ಎಂದು ಆರೋಪಿಸಲಾಗಿದ್ದು, 40 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದ ಜಮೀನನ್ನು ಉಳಿಮೆ ಮಾಡಲು ಮುಂದಾದ ಕಾರಣ ಘರ್ಷಣೆ ನಡೆಯುತ್ತಿದೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ
ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷರಾಗಿ ರಾಮಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಿಪ್ಪೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರಾಮಲಕ್ಷ್ಮಮ್ಮ ಆಯ್ಕೆ ಮಾಡಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ರಾಮಲಕ್ಷ್ಮಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ 15 ಮಂದಿ ಸದಸ್ಯರ ಒಪ್ಪಿಗೆಯಂತೆ ಅಧಿಕೃತ ಘೋಷಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿಯ 19 ಮಂದಿ ಸದಸ್ಯರಲ್ಲಿ 4 ಮಂದಿ ಸದಸ್ಯರು ಗೈರಾಗಿದ್ದು, 15 ಮಂದಿ ಸದಸ್ಯರ ಸಂಖ್ಯಾಬಲದಿಂದ ರಾಮಲಕ್ಷ್ಮಮ್ಮ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಶುಭ ಕಾರ್ಯಗಳಿಗೆ ಮಾರಾಟ ಮಾಡುವ ಹೂವಿನ ಮಾರುಕಟ್ಟೆಯನ್ನ ಕೊಳಚೆ ನೀರು ಹರಿಯುವ ಚರಂಡಿ ಪಕ್ಕ ಬದಲಾಯಿಸಿರುವುದನ್ನು ಖಂಡಿಸಿ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ, ಪಾವಗಡ ಪುರಸಭೆ ಹೂವಿನ ಮಾರುಕಟ್ಟೆಯನ್ನ ಶೌಚಾಲಯ ಮತ್ತು ಕೊಳಚೆ ನೀರು ಹರಿಯುವ ಪಕ್ಕ ಸ್ಥಳಾವಕಾಶ ಕಲ್ಪಿಸಿರುವುದರಿಂದ ರೈತರನ್ನ ಕಡೆಗಣಿಸಿದಂತಾಗಿದೆ ಎಂದು ಆರೋಪಿಸಿದರು. ದುರ್ವಾಸನೆಯಿಂದ ರೈತರು ಮತ್ತು ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪುರಸಭೆ ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣ ಒದಗಿಸುವ ಪ್ರಾಥಮಿಕ ಜವಾಬ್ದಾರಿ ಹೊಂದಿದೆ. ಆದರೆ ರೈತರ ಬಗ್ಗೆ ಇಂತಹ ಕೇವಲ ಮನೋಭಾವ ಹೊಂದಿರುವುದು ಸರಿಯಿಲ್ಲ ಎಂದು ಕಿಡಿಕಾರಿದ್ರು. ವಿಶ್ವ ಪ್ರಸಿದ್ಧ ಮಾವು ಮಾರುಕಟ್ಟೆ ಹೊಂದಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡಿ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮಾವು ಬೆಳೆಗಾರರು ಆಗ್ರಹಿಸಿದರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಶ್ರೀನಿವಾಸಪುರ ಮಾವಿನ ಮಾರುಕಟ್ಟೆಗೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್, ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಅಶ್ವತ್ಥ ನಾರಾಯಣ್, ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ವಿಶೇಷವಾಗಿ ಟೊಮ್ಯಾಟೊ, ಮಾವನ್ನ ಹೆಚ್ಚಾಗಿ ಬೆಳೆಯುತ್ತಿದ್ದು ರೈತರಿಗೆ ಒಂದಲ್ಲ ಒಂದು ರೀತಿಯ ಅನ್ಯಾಯವಾಗುತ್ತಲೇ ಇದೆ ಎಂದರು. ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿರ್ತೀವಿ, ನಿಮ್ಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ.
ನಮ್ಮ ಪ್ರತಿಪಕ್ಷ ನಾಯಕರ ಜೊತೆ ಮಾತಾಡಿ, ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ, ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನು ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು 5,000 ದುಡ್ಡನ್ನು ಕೊಡುವಂಥದ್ದಾಗಲಿ ಅಂತ ಒತ್ತಾಯವನ್ನು ಮಾಡುವಂಥದ್ದು. ಮತ್ತು ಶಾಶ್ವತವಾಗಿ ಕಳೆದ ಬಾರಿ ನಾನು ಕೇಳ್ಪಟ್ಟೆ ಹೇಳಿದ್ರು, ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ 40 ರೂಪಾಯಿ ಕೊಂಡ್ಕೊತಿದ್ರಂತ. ಈ ಬಾರಿ ನಮ್ಮ ಹತ್ರ ಎಷ್ಟು ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ. ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿಯಲಿಕ್ಕೆ ನಿಮ್ಮ ಜೊತೆ ಇರ್ತೀವಿ, ನಿಮ್ಮನ್ನ ಕೈ ಹಿಡಿತೀವಿ. ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ. ಮಾವು ಬೆಳೆ ಸಂಪೂರ್ಣವಾಗಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಕೂಡಲೇ ಸರ್ಕಾರ ಬೆಂಬಲ ಘೋಷಣೆ ಮಾಡಬೇಕು. ಮಾವು ರೈತರಿಗೆ ಬೆಂಬಲ ಬೆಲೆ ಕೊಡಿಸುವ ನಿಟ್ಟಿನಲ್ಲಿ ವಿರೋಧ ಪಕ್ಷದವರಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇರುತ್ತೇವೆ. ಕೇಂದ್ರ ಸರ್ಕಾರದ ಗಮನಕ್ಕೂ ತಂದು ಮಾವಿನಕಾಯಿಯಲ್ಲಿ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು, ಯಾವ ರೀತಿಯಾಗಿ ಮಾರುಕಟ್ಟೆ ಮಾರಾಟ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಚರ್ಚೆ ಮಾಡುವುದಾಗಿ ಹೇಳಿದ್ರು. ನಿಮಗೆಲ್ಲ ಗೊತ್ತಿದೆ, ಕಳೆದ 10 ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು, ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ಥಳೀಯವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು, ಎಲ್ಲ ಮಾವು ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ DC ಅವ್ರ ಗಮನಕ್ಕೆ ತರೋಂಥದ್ದು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತರೋಂಥ ಕೆಲಸಗಳನ್ನು ಮಾಡಿದರು. ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ. ಅದು ಯಾಕಂದರೆ 10 ದಿವಸಗಳಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ 12,000ಕ್ಕೆ ತಗೊತಾ ಇದ್ದಾರೆ, 4,000 ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ, 8 ರೂಪಾಯಿ ನಮ್ಮ ಫಲ್ ಫ್ಯಾಕ್ಟರಿಗಳವರು ತಗೊಂತಾ ಇದ್ದಾರೆ. ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಉಸ್ತುವಾರಿ ಸಚಿವರು ಸರ್ಕಾರವನ್ನ ಜಿಲ್ಲೆಗೆ ಕರೆತರುವುದು ಬಿಟ್ಟು ರೈತರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮನವಿ ಪಡೆದಿರುವುದು ಬೇಸರದ ಸಂಗತಿ. ಚುನಾವಣೆಗಳಲ್ಲಿ ಜನಪ್ರತಿನಿಧಿಗಳು ಸ್ಪರ್ಧೆ ಮಾಡಿ ಗೆದ್ದರೂ ಸೋತರೂ ಜನರ ಮಧ್ಯೆ ಇರುವವರು ಮಾತ್ರ ರಾಜಕೀಯಕ್ಕೆ ಬರಬೇಕು. ಜನರು ಕಷ್ಟದಲ್ಲಿದ್ದಾಗ ಯಾರು ಜನರ ಜೊತೆ ಇರುತ್ತಾರೆ ಅವರೇ ಜನನಾಯಕ ಎಂದರು. ರಫಿಯುಲ್ಲಾ, CTV ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಯಿತು. ಈ ಹಿಂದೆ ಪ್ರಭಾರ PDO ಆಗಿದ್ದ ಗೋಪಾಲ್ ಬೀರುವಿನ ಬೀಗದ ಕೈ ನೀಡಿಲ್ಲ. ಅದರಲ್ಲಿ ಕೆಲ ದಾಖಲೆ ಕಡತಗಳು ಇದ್ದು ಆಡಳಿತ ನಿರ್ವಹಿಸಲು ತಡೆಯಾಗುತ್ತಿದೆ. ಕೆಲ ಮಾಹಿತಿ ಕೋರಿ ಮಾಹಿತಿ ಹಕ್ಕು ಅರ್ಜಿಗಳನ್ನು ಸಲ್ಲಿಸಿದ್ದು ಮಾಹಿತಿ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು PDO ಸುಧಾಮಣಿ ಸಭೆಯಲ್ಲಿ ಮಾಹಿತಿ ನೀಡಿದರು. ನಾನು PDO ಆಗಿ ಅಧಿಕಾರ ವಹಿಸಿಕೊಂಡು 8 ತಿಂಗಳುಗಳು ಆಯಿತು. ಆಗ ನನಗೆ ಅಧಿಕಾರ ವಹಿಸಿಕೊಟ್ಟರಾದರೂ ಒಂದು ಬೀರುವಿನ ಬೀಗದ ಕೈ ನೀಡಿಲ್ಲ. ಬಾಶೆಟ್ಟಹಳ್ಳಿ, ತಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗಳ ಪ್ರಭಾರ PDO ಆಗಿ ಗೋಪಾಲ್ ಸದ್ಯ ಕಾರ್ಯನಿರ್ವಹಿಸುತ್ತಿದ್ದು ಕೆಲಸದ ಒತ್ತಡದಿಂದ ಬರಲಾಗುತ್ತಿಲ್ಲ. ಇಂದು ಕೊಡುತ್ತೇನೆ ಅಂದು ಕೊಡುತ್ತೇನೆ ಎಂದು ಸಮಯ ದೂಡುತ್ತಿದ್ದಾರೆ ಎಂದು ಅಳವತ್ತುಕೊಂಡರು. 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆ ಆಗಲಿರುವ ಅನುದಾನಕ್ಕೆ 2025-26ನೇ ಸಾಲಿನ ಕ್ರಿಯಾ ಯೋಜನೆ ತಯಾರಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಬಳಸಬೇಕಾದ ನೋಂದಣಿ ಸಂಖ್ಯೆ RTO ಕಚೇರಿ ಸಕಾಲದ ಸಿಬ್ಬಂದಿ ನಕಲಿಯಾಗಿ ಬಳಸಿದ್ರು. ಸುದ್ದಿಯಾಗಲಿದೆ ಅಂತ ತಿಳಿದು ಬಿಳಿ ಬಣ್ಣ ಬಳಿದರು. RTO ಇನ್ಸ್ಪೆಕ್ಟರ್ ಕಾರು ಹಳದಿ ಬೋರ್ಡಿನಿಂದ ಬಿಳಿ ಬೋರ್ಡ್ ಆದ ಕತೆ. ಕಾರಣವೇ ಇಲ್ಲದೆ ರದ್ದಾಯಿತು ಚಿಕ್ಕಬಳ್ಳಾಪುರ ನಗರಸಭೆ ವಿಶೇಷ ಸಭೆ. ಮಾಹಿತಿಯೇ ಇಲ್ಲದೆ ರದ್ದು ಮಾಡಿರುವುದಕ್ಕೆ ವಿಪಕ್ಷ ಸದಸ್ಯರ ಆಕ್ರೋಶ. ಆಯುಕ್ತರಿಗೂ ಮಾಹಿತಿ ಇಲ್ಲದೆ ಸಭೆ ರದ್ದು ಮಾಡಿದ ಅಧ್ಯಕ್ಷರ ವಿರುದ್ಧ ಅಸಮಾಧಾನ.
ಮಗನಿಗೆ ಮಚ್ಚಿನೇಟು, ತಾಯಿ ಹೃದಯಾಘಾತದಿಂದ ಸಾವು ಪ್ರಕರಣ. ಮಗನಿಗೆ ಮಚ್ಚಿನೇಟು ಹಾಕಿದ್ದ ಶಿವಣ್ಣ ಅಲಿಯಾಸ್ ಶಿವಶಂಕರ್ ರೆಡ್ಡಿ ಬಂಧನ. ಪೆರೇಸಂದ್ರ ಪೊಲೀಸರಿಂದ ಆರೋಪಿ ಶಿವಣ್ಣ ಅರೆಸ್ಟ್. ಮಾದಿಗ ಸಮುದಾಯದ ಅಭಿವೃದ್ಧಿಗೆ ಒಳ ಮೀಸಲಾತಿಯೇ ಮದ್ದು ಎಂದ ಮಾಜಿ ಸಚಿವ ಆಂಜನೇಯ. ಜಾತಿ ಸಮೀಕ್ಷೆಯಲ್ಲಿ ತಪ್ಪದೆ ಮಾದಿಗ ಎಂದು ನಮೂದಿಸಲು ಮನವಿ. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.